ಚರ್ಚೆಪ್ಪ ಪುರಸಭೆಯಲ್ಲಿ ಅಲ್ಲೋಗಿ ಕೂತ್ಕೊಳ್ಳೋದು. ಅವ್ರೇನು ಮಾತಾಡ್ತಾರೆ ಪಾಪ ಪುರಸಭೆ ಸದಸ್ಯರು ಏನು ಮಾಡ್ಬೇಕು ಹೇಳ್ರಿ, ಎಮ್ ಎಲ್ ಎ ಕೂತ್ಕೊಂಡ್ರೆ ಏನು ಚರ್ಚೆ ಮಾಡಬೇಕು ಅವರು? ಅದೇ ನಿನ್ನ ಕೆಲಸ ವಿಧಾನಸೌಧದಲ್ಲಿ ಮಾತಾಡಪ್ಪ, ಗಂಡು ಮಗ ಇದ್ದರೆ ಹೋಗಿ ಮಾತಾಡು, ಸಿದ್ದರಾಮಯ್ಯ ಇದ್ರಿಗೆ ಮಾತಾಡು, ಹೋಗಿ ಅಲ್ಲಿ ಹೋಗಿ ಕೇಳು. ಇಲ್ಲಿ ಬಿಟ್ಟು ಪುರಸಭಾ ಸದಸ್ಯರಿಗೆ ನಿನ್ನ ಪೌರತ್ವ ತೋರ್ಸಕ್ಕೆ ಬಂದರೆ ಜನರು ರೊಕ್ಕ ಕೊಟ್ಟು ನೀರು ತಗೋಬೇಕಾಗತ್ತೆ. ನಿಮ್ಮ ಮನೆಗೆ ನಾಳ ಕೊಟ್ಟ ತಕ್ಷಣ ನಾಳ ಪುಕ್ಷಟೆ ಬಂತು ಅಂತ ತಿಳ್ಕೊಬೇಡಿ. ಜನಕ್ಕೂ ಹೇಳ್ತೀನಿ ನಾನು, ನಿಮ್ಮ ಮನೆಗೆ ಮೀಟ್ರ್ ಕುಂದಿರ್ಸ್ತಾರೋ, ಚರಂಡಿ ಮಿಶ್ರಿತ ನೀರು ಕುಡಿಯೋದಕ್ಕೆ ನೀವು ಬಿಲ್ ಕೊಡ್ತೀರಿ ಅಂದ್ರೆ ನಿಮ್ಮ ಹಣೆ ಬರ. ಮುದ್ದೆ ಮಾಡೋದೇನ ಈಗಾದರೂ ನಿದ್ದೆ ಮಾಡೋದು ಬಿಟ್ಟು ಹೊರಗೆ ಬರ್ರಿ. ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಮುದ್ದೆ ಮಾಡೋದು ಜನ ಏನಿದ್ದೀರಿ, ದಯಮಾಡಿ ನಿದ್ದೆ ಮಾಡೋದು ಬಿಟ್ಟು ಹೊರಗೆ ಬರ್ರಿ. ಕಳಪೆ ಕಾಮಗಾರಿ ಮಾಡಿ ಲೂಟಿ ಹೊಡ್ಕೊಂಡು ಹೊರಟಾರು. ಮನೆ ಕುಡಿಯೋ ನೀರು, ನೀವು ಕುಡಿಯೋ ನೀರದು ನಾಳೆ. ನಾನು ಈ ರೀತಿ ಆಗಬಾರ್ದು ಅಂತ ವಾಪಸ್ ಕಳಿಸಿದ್ದೆ, ನಾನು ರಿಜೆಕ್ಟ್ ಮಾಡಿದ್ದೆ. ರೀಎಸ್ಟಿಮೇಟ್ ಮಾಡಕ್ಕೆ ಹಚ್ಚಿದ್ದೆ. ಇಲ್ಲ ನನ್ನ ಕಾಲದಾಗ ಟೆಂಡರ್ 18 ಮೀಟರ್ ರಸ್ತೆ ಅದು. ನಿಮ್ಮ ಸಂಬಂಧಿಕರೊಬ್ಬನ 2 ಸೈಟು ಲೂಟಿ ಹೊಡ್ಕೊಂಡು ಅವ್ರ ಮನೆ ಮುಂದೆನೇ ಹೋಗುತ್ತಾ? ಅವ್ರ ಮನೆ ಮುಂದೆನೇ ಹೋಗುತ್ತೆ ಸರ್. ಅವ್ರ ಮನೆ ಮುಂದೆ ಸಿ ಸಿ ರಸ್ತೆ ನಾನೇ ಮಾಡೀನಿ, ಪ್ರಶ್ನೆ ಬೇರೆ. ಇದು 18 ಮೀಟ್ರು ಎಲ್ಲೈತೆ? ಇದು ಎಷ್ಟಿದೆ ನೋಡಿ, ಇದು 18 ಮೀಟ್ರು. ನಿಮ್ಗೆಲ್ರಿಗೂ ಆಗ್ತೇವೆ. 18 ಮೀಟರ್ ರಸ್ತೆ. ಈಗ ಎಷ್ಟು ಉಳಿದು ಹೋಗಿ ನೋಡಿ ಬನ್ನಿ. ಅಲ್ಲಿ ಒಂದು ಚೀಫ್ ಆಫೀಸರ್ ಕತೆ ಕಾಯ್ತಾವನ. ಇದು 18 ಮೀಟರ್ ರಸ್ತೆ ಇರೋದು. ನಾವು 18 ಮೀಟರ್ ರಸ್ತೆ ಮಾಡಿಸಿದ್ದೆ, ನಾನು 18 ಮೀಟರ್ ರಸ್ತೆ ಮಾಡಿಸಿದ್ದೆ. ಫ್ಯೂಚರಲ್ಲಿ ಏನಾಗುತ್ತೆ, ಪ್ರತಿ ಮನೆ ಮುಂದೆ ಕಾರ್ ಬರ್ತಾವಪ್ಪ. ಈ ಮೋಟರ್ ಬೈಕ್ ಇರೋ ಕಾರ್ ಬರ್ತಾವಿಲ್ಲ, ಮತ್ತು ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಲ್ಲಿ ಬೈಪಾಸ್ ಹೆಂಗೆ ಬರ್ತಾನೆ ಅವನು? ಕೊಡೋಕ್ಕೆ ದುಡ್ಡಿಲ್ಲ ಬಜೆಟಲ್ಲಿ. ಏನು ಮಾಡ್ತಾ ಇದ್ದಾರೆ ಅಂದರೆ, ಕೇಂದ್ರ ಸರ್ಕಾರದ 50 ರೂಪಾಯಿ ಬಂದಂತ ತಿಳ್ಕೊಡ್ರಿ, ಇವ್ರು 50 ರೂಪಾಯಿ ಹಾಕಲ್ಲ. ಅದೇ 50 ರೂಪಾಯಿದಲ್ಲೇ ಪೂರ್ತಿ ಕೆಲಸ ಮುಗಿಸೋದು. ಅಂದರೆ ಇವರಿಂದ ಹಣ ಹಾಕ್ದೇ ಕೇಂದ್ರ ಸರ್ಕಾರದ ಬಂದಿರತಕ್ಕಂಥ ಹಣದಲ್ಲೇ ಈ ರೀತಿಯಾದಂಥ ಕೆಲಸ ಮಾಡಲಿಕ್ಕೆ ಇವತ್ತು ಈ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದು. ಎರಡನೇದ್ದು, ನಾನು ಅಪ್ಪಾಜಿಯವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಯಾಕೆ ಮೋದಿಯವ್ರ ಹೆಸರು ಹೇಳೋಕ್ಕೆ ನಿಮ್ಮ ನಾಲ್ಗೆ ಸತ್ತೋಗುತ್ತಾ? ನಾಲ್ಗೆ ಬಿದ್ದೋಗುತ್ತಾ ನಿಮಗೆ? ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಅಂತ ಹೇಳಲಿಕ್ಕೆ ನಿಮ್ಮ ಬಾಯಿಂದ ಬರಲ್ವಾ? ಯಾರ್ದಾದ್ರೂ ಕತೆ ಹೇಳ್ತೀರಿ? ಮುದ್ದೇಬಿಳದಲ್ಲಿ ಕೆರೆಯಿಂದ ನೀರು ಕುಡ್ತಿದ್ರು, ಕೆರೆಯಿಂದ ನೀರು ತಗೊಂಡು ಕುಡ್ತಿದ್ರು. ನಾನು ಯಾವಾಗ ತಂದೆ, ಬಂಗಾರಪ್ಪ ಬಂದರು, ಆಮೇಲೆ ಏನು ದೇಶಮುಖರಿದ್ದರು. ಅಯ್ಯೋ ಪುಣ್ಯಾತ್ಮ, ನಾ ಮಾಡಿದ್ದಪ್ಪ ಇದು ಯೋಜನೆ, ನಾ ಮಾಡಿದ್ದು ಯೋಜನೆ. ನಾಲ್ಗೆ ಸವಿದೋಗ್ತದೆ. ನನ್ನ ಹೆಸರು ಹೇಳೋದು ಬೇಡ, ಹೇಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಮೋದಿ ಹೆಸರು ಹೇಳೋಕ್ಕೆ ಏನಾಗಿದೆ ನಿಮಗೆ? ಕೇಂದ್ರ ಸರ್ಕಾರದ ಯೋಜನೆ ತಾನೆ. ಆಮೇಲೆ ಅದು ಹಿಂಗೆ ತಮಗೆ ಬೇಕಾದವರು ಟೆಂಡರ್ ಕೊಡಿಸ್ತಾರೆ. ಯಾರು ಟೆಂಡರ್ ತೊಗೊಂಡಿರೋದು? ಇದು ಅವನು MLA ಅಳಿಯ. ಈ ಕೆಲಸ ಮಾಡ್ತಾರೋದು ಯಾವುದು? ಸುರೇಶ್ ನಾಡಗೌಡ. ನಾನು ಈ ತಾಲೂಕು ಮೇಲೆ ಪುರಸಭೆ ಮೆಂಬರ್ಗಳಿದ್ರಲ್ಲ, ನಿಮ್ಮ ಓಣಿನಲ್ಲೆಲ್ಲ ಕಾಂಗ್ರೆಸ್ ಲೀಡರ್ಗಳು ಅವಾಗ ಕುಂದಿರ್ತಿದ್ರಲ್ಲಪ್ಪ ಧರಣಿಗೆ. ನಾವು ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾಗ ಈ ಕೂಡ್ರಪ್ಪ ಧರಣಿಗೆ. ಎಲ್ಲಿದ್ದೀರಿ ನೀವು? ಸುರೇಶ್ ನಾಡಗೌಡ ಈ ತಾಲೂಕನ್ನು ಲೂಟಿ ಹೊಡ್ಕೊಂಡು ಹೋಗಕ್ಕೆ ಬಂದಿದ್ದಾನೆ. ಯಾರಿಗೆ ಟೆಂಡರ್ ಆಗಿರೋದು ಇದು? ಮತ್ತೆ ಯಾಕೆ ರಾತ್ರಿ ಕೆಲಸ ಮಾಡಕ್ಕೆ ಹೊರಟಿದ್ರು? ಮಾಧ್ಯಮದವ್ರಿಗೂ ಕರೆದು ಹೇಳ್ದೇನೆ, ಏನೋ ಪುರಸಭೆಯವ್ರಿಗೂ ಕರೆದು ಹೇಳ್ದೇನೆ, ಓಣಿಯಲ್ಲಿ ಕೆಲಸ ಮಾಡ್ತಿದ್ದಿಲ್ಲಪ್ಪ. ಯಾರು ಕೇಳಿ ಮಾಡ್ತಾ ಇದೆಯಾ? ಯಾರು ಹೇಳೋರು ಕೇಳೋರು ಇಲ್ವಾ? ಅಲ್ಲಿ ಎಲ್ಲಿದೆ ನಮ್ಮ DPR? ಎಲ್ಲಿದೆ? ಯಾವ ಗ್ರೇಡ್ ಪೈಪ್ಲೈನ್ ಹಾಕ್ತಾ ಇದ್ದೀರಿ? ಯಾವ ರೀತಿ ಹಾಕ್ತಾ ಇದ್ದೀರಿ? ಹಾಳು ಮಾಡೋಬೇಕಾ? ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ, 100ಕ್ಕೆ 100 ಈ ಒಂದು ಕುಡಿಯೋ ನೀರಿನ ಯೋಜನೆ ಹಳ್ಳ ಹಿಡಿಸೋ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರು ಒಬ್ಬರು ಹೋಗಿ ಇನ್ಸ್ಪೆಕ್ಷನ್ ಮಾಡಲ್ಲ. MLA ಅಂತೂ ಹೋಗೋದೇ ಇಲ್ಲ ಯಾವ ಓಣಿಗೆ. ನಾನಿದ್ದಾಗ ಕೆಲಸ ನಡೀತಿದ್ರೆ 2 ಸಾರಿ 3 ಸಾರಿ ನಾನು ವಿಸಿಟ್ ಮಾಡಿದ್ದೇನೆ. ಒಂದು CC ರಸ್ತೆ ನಡೆದ್ರು ಕೂಡ ವಿಸಿಟ್ ಮಾಡಿ, ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು. ಈಗ ನನಗೆ ಗೊತ್ತಿರೋ, ನನಗಿರೋ ಇನ್ಫಾರ್ಮೇಷನ್ ಹೇಳ್ತೇನೆ.
ಇದನ್ನು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯನ್ನು ಮಾಡಿ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ನನ್ನ ಕನಸಿನ ಯೋಜನೆ. ಇದು 854 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಒಟ್ಟಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಏನು ನಿಮ್ಮ ರಾಜ್ಯ ಸರ್ಕಾರದ್ದು ನಿಮ್ಮ ಹಣೆ ಬರೋಕ್ಕೆ 1 ರೂಪಾಯಿ ಇಲ್ಲ ಅದರಲ್ಲಿ. ಹೋಗ್ಲಿ, ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳೋದು ಬಿಡಲಿ. ಆಮೇಲೆ ಯಾವ ಇಶ್ಯೂ ಒಳಗೆ ಮಾಡಿದ ಅವನು ಹೇಳಲ್ಲ. ಅವರು ಹೇಳಿದ್ರೆ ಹೇಳ್ತಾರೆ ಏನಂತ. ನನ್ನ ಭಾಷಣ ಅವ್ರು ಪೂರ್ತಿ ಕೇಳ್ತಾ ಇದ್ದೆ. ಏನಂತಂದರೆ ನಾನು ಹೇಳಕ್ಕೆ ಹೋದ್ರೆ ರಾಜಕೀಯ ಬಂದುಬಿಡ್ತದೆ. ಯಾಕೆ ರಾಜಕಾರಣ ಬರ್ತದಪ್ಪ? ಯಾಕೆ ಬರ್ತದೆ ರಾಜಕಾರಣ? ಸತ್ಯ ಹೇಳೋಕ್ಕಾಗಲ್ವ? ನಿಮ್ಮ ಯೋಗ್ಯತೆ ಒಂದು ಯೋಜನೆ ತಂದಿಲ್ಲ ಇವರು. ಕುಡಿಯೋ ನೀರಿನ ಯೋಜನೆ ಇರಲಿ, ರಸ್ತೆಗಳಿರಲಿ, ಕರೆಂಟ್ ಇರಲಿ, ಯಾವುದೂ ತಂದಿಲ್ಲ. ಒಂದೇ ಒಂದು ಯೋಜನೆ. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಇವತ್ತಿನವರೆಗೂ 1 ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಹಣ 1 ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಯಾವುದೋ ಒಂದು 25 ಕೋಟಿ ಅನುದಾನ ಕೊಡ್ತೀವಿ ಅಂತೇಳಿ ಒಂದು ಆದೇಶ ಕೊಟ್ಟವ್ರು ಅಷ್ಟೇ. ಬಿಟ್ಟರೆ ಅದು ರಸ್ತೆಗಳಿಗೆ ಬಿಟ್ಟರೆ ಇವರಿಗೆ 1 ರೂಪಾಯಿ ಅನುದಾನ ಇಲ್ಲ. ಹೋದಲ್ಲೆಲ್ಲ ಏನು ಹೇಳೋದು, ಮತಕ್ಷೇತ್ರದ ಅಭಿವೃದ್ಧಿಗೆ ಭರಪೂರಿ ಅನುದಾನ ಇಲ್ಲಡ ಬೋಟ್ ಏನಿದು, ಮತಕ್ಷೇತ್ರದ ಅಭಿವೃದ್ಧಿಗೆ ಭರಪೂರ ಅನುದಾನ ಅಂತ 100 ಕೋಟಿ ಕೊಡ್ತಾರಂತ ಇರುವಂತೆ. ಮತ್ತು 100 ಕೋಟಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮದೇ ಶಾಸಕರು ಯಾಕಪ್ಪ ರಾಜೀನಾಮೆ ಕೊಡ್ತಾರೆ? BR ಪಾಟೀಲ್ ಆಳಂದ ರಾಜೀನಾಮೆ ಕೊಡ್ತಾ ಇಲ್ವಾ? ಇದೇ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಕ್ಷೇತ್ರದಾಗ ಮೊನ್ನೆ ಒಂದು ಕೆಲಸ ಮಾಡಿದೆ. ಕೆಲಸ ಗುದ್ಲಿ ಪೂಜೆ ಬಗ್ಗೆ ಯಾವುದು CSR ಫಂಡಲ್ಲಿ. ಸುಳ್ಳು ಕೇಳ್ತೀರಿ? ನಾನು ಹೇಳೋದು, ನೀವು ಸರ್ಕಾರಕ್ಕೆ ನೀವು ಜನರನ್ನ ಸುಳ್ಳು ಹೇಳಿ ಯಾಮಾರಿಸಿ ನಾಟಕ ಮಾಡಿ ಡ್ರಾಮಾ ಮಾಡ್ತಕ್ಕಂಥ ಕಾಲ ಹೋಯ್ತೀಗ. ನಾನು ನೋಡ್ತಾ ಇದ್ದೆ ಪತ್ರಿಕೆ, ನಿನ್ನೆ ಎಲ್ಲ ಪತ್ರಿಕೆಗಳನ್ನು ನೋಡಿದ್ದೀನಿ ನಾನು. ನಿನ್ನೆ ಎಲ್ಲ ಪತ್ರಿಕೆ ನನ್ನ ಹತ್ರ ಇದೆ. ಇಲ್ಲಿ ಏನಪ್ಪ ಅಂದರೆ, ಕುಡಿಯೋ ನೀರಿನ ಯೋಜನೆಗೆ ಕೇಂದ್ರ ಸರ್ಕಾರದ ಪರೀಕ್ಷಿತ ಯೋಜನೆ. ಇದರಲ್ಲಿ ರಾಜ್ಯ ಮತ್ತು ಕೇಂದ್ರ ಪಾಲುದಾರಿಕೆಯಲ್ಲಿ ಕೆಲಸ ನಡೀತಿದೆ ಅಂತ ಒಂದು ಮಾತು ಹೇಳೋಕ್ಕಾಗಲ್ವಾ? MLA ಅದನ್ನು ಪತ್ರಿಕೆಯವ್ರು ಕೊಡ್ಬೇಕು ತಾನೆ, ನಿಮ್ಗೆಲ್ರಿಗೂ ಮಾಧ್ಯಮರು ಕೊಡ್ಬೇಕು ತಾನೆ. ಯಾವ ಯೋಜನೆಯಲ್ಲಿ ಇದನ್ನು ಮಾಡ್ತಾಯಿದ್ದೀವಿ, ಎಷ್ಟನೇ ಇಶ್ಯೂ ಸ್ಯಾಂಕ್ಷನ್ ಆಗೈತೆ, ಡೀಟೇಲ್ಸ್ ಕೊಡಬೇಕಲ್ವ? ಅದನ್ನೂ ಕೊಡ್ದೇನೆ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಎಲ್ಲಿ ಹುಡ್ಕೋದಲ್ಲಿ ಕೆಲಸ ಪ್ರಾರಂಭ ಮಾಡಿದೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವೆಲ್ಲ ಪುರಸಭೆ ಮೆಂಬರ್ಗಳನ್ನ ಇಲ್ಲಿ ಕೆಲವು ಜನ ಕೂತಿದ್ದೀರಿ, ನೀವು ದಯಮಾಡಿ ಬಂದ್ ಮಾಡಿ. ಯಾಕೆಂದರೆ ಕೆಲಸ ಮಾಡೋದಕ್ಕೆ ನಮ್ಗೆ ಸಹಕಾರ ಇದೆ, ಆದರೆ ರಸ್ತೆ ಹೊಡೆಯೋದಕ್ಕೆ ಸಹಕಾರ ಇಲ್ಲ. ಎರಡೂ ಕಡೆ ಮಾಡಬೇಕು. ಚರಂಡಿ ಮಾಡ್ಕೊಂಡು ಮಾಡಬೇಕು. ಅದು ಚರಂಡಿ ಮಾಡಿಕೊಂಡು ಅಲ್ಲಿ ಪೈಪ್ಲೈನ್ ಮಾಡಬೇಕು. ಮತ್ತು ಪೈಪು ರಸ್ತೆ ಮೇಲ್ಭಾಗದಲ್ಲಿರ್ಬೇಕು. ಎರಡೂ ಕಡೆ ನಿಮ್ಗೆ ಅವಕಾಶ ಇದೆ. ಗೋಡೆಗೆ ಹಚ್ಕೊಂಡು ಹೋಗ್ಲಿಕ್ಕೆ ಚರಂಡಿ ಮೇಲ್ಭಾಗದಲ್ಲಿ ಪೈಪ್ ತೊಗೊಂಡು ಹೋದರೆ ಅದು ಸ್ಟೇನ್ಲೆಸ್ ಸ್ಟೀಲು, FSSAI ಗ್ರೇಡು, ಫುಡ್ ಗ್ರೇಡನ್ನು ಸ್ಟೀಲನ್ನು ಹಾಕಬೇಕು. ಹಾಕಿ ಅದಕ್ಕೆ ನೀವು ಎಲ್ಲೆಲ್ಲಿ ಏನಾದರೂ ನಾಳೆ ರಿಪೇರಿ ಮಾಡೋ ಸಂದರ್ಭ ಬಂತು ಅಂದರೆ ಇಮಿಡಿಯೇಟಾಗಿ ಅದನ್ನು ರಿಪೇರಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮಾಡಲಿಕ್ಕೆ ತಯಾರಿಲ್ಲ. ಈಗಾಗೋ ಬಂದ್ಬಿಟ್ಟು ರಸ್ತೆಗಳು ಸೆಂಟರ್ನಾಗ ಹಾಕ್ಕೊಂಡು ರಸ್ತೆ ಹೊಡೆದು ಆ ಕಡೆ ಈ ಕಡೆ ಕನೆಕ್ಷನ್ ಕೊಟ್ಟು ಹೋದರೆ ರಸ್ತೆ ಕಲಾಸಾಗಿ ಹೋಗ್ತದೆ. ಉತ್ತಮವಾದ ರಸ್ತೆಗಳು ನಿರ್ಮಾಣ ಮಾಡಿದಿವೆ. ಸೈಡ್ಗೆ ಎರಡೂ ಬದಿ ಜಾಗ ಇದೆ, ಎರಡೂ ಬದಿಗೆ ಪೈಪ್ಲೈನ್ ಹಾಕ್ಕೊಂಡು ಹೋಗಲಿ. ಮೇನ್ ಪೈಪ್ಲೈನ್ ಹಾಕ್ಕೋಬೇಕಾ? ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಕಿತ್ತೂರು ಚೆನ್ನಮ್ಮ ಸರ್ಕಲಿಂದ ಎರಡೂ ಬದಿಗೆ ಮೇನ್ ರೋಡಿಗೆ ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊಂಡು ಹೋಗಿ. ಆಮೇಲೆ ನೆಕ್ಸ್ಟ್ ಕ್ರಾಸ್ ರೋಡ್ ಬಂದಾವ, ಕ್ರಾಸ್ ರೋಡಿಗೆ ಕನೆಕ್ಷನ್ ಕೊಡಿ. ಅವಕಾಶ ಇದೆ. ಅವ್ರು ಕೊಡ್ತಾಯಿಲ್ಲ. ಯಾಕಂದ್ರೆ ಇವನು ಸಿಂಗಲ್ ಲೈನ್ ಹಾಕೊಂಡೋದು. ಯಾವ ರಸ್ತೆ ಹಾಳಾಗೋದ್ರೆ ಅವ್ನಿಗೇನಾಗೋದೈತಿ? ಈಗ ಅವ್ನು ಬಂದಿದ್ದ 30 ಕೋಟಿಲಿ ದುಡ್ಡು ಮಾಡ್ಕೊಂಡು ಓಡೋಬೇಕು. ಯಾರಪ್ಪ ಅವರು? ರೋಣದವರು, ನಿಮ್ಮ ಟೆಂಡರ್ ತೊಗೊಂಡಿರೋರು ಯಾರು ಸಂಬಂಧಿಕರವರು ಹೇಳ್ತೀರಾ? ಅವ್ರ ಹೆಸರಲ್ಲೇ ಟೆಂಡರ್ ತೊಗೊಂಡು ಯಾರು ಕೆಲಸ ಮಾಡ್ತಾ ಇರೋದು? ಇದೇ ಸುರೇಶ್ನವ್ರು. ಅದಲ್ದೇ ನಾನು ನೀವು ಹೇಳ್ತಾ ಹೋದ್ರೆ ಭಾಳಷ್ಟಿದ್ದಾವೆ. ನಾನು ವಿಷಯದ ಡೈವರ್ಟ್ ಮಾಡಬಾರ್ದು ಅಂತೇಳಿ ಒಂದೇ ವಿಷಯ ಹೇಳ್ತಾ ಇದ್ದೇನೆ. ಅದೇ ರೀತಿ 17 ಕೋಟಿ ರೂಪಾಯಿ ನಾಲ್ತೋಡಕ್ಕೆ ಸ್ಯಾಂಕ್ಷನ್ ಇದೆ. ಇಲ್ಲಿ ನಾವೇನು ಹೇಳಿದ್ದೀವಿ, ಫಸ್ಟು ನೋಡಪ್ಪ, ಮೊದಲೇ ಹಂತದಲ್ಲಿ ತೊಗೋಬೇಕಲ್ಲ. ನಿನಗೆ ದುಡ್ಡು ಕಡಿಮೆ ಇದ್ದರೆ ಹುಡುಕೋ. ಮಾರುತಿ ನಗರ, ವಿದ್ಯಾನಗರ, ಗಣೇಶ್ ನಗರ, ಮಾಂತೇಶ್ ನಗರ, ಇಲ್ಲಿ ಪದಕಿ ಓಣಿ, ಇಲ್ಲೇನಿದೆ, ಇಲ್ಲಿ ನಿಮಗೆ ರಸ್ತೆಗಳದ್ದು ವೈಡ್ ಸಿಗ್ತದೆ. ಅಲ್ಲಿ ನೀಟಾಗಿ ಮೊದಲು ಮಾಡ್ಕೊಳ್ಳಿ ಎರಡೂ ಕಡೆಗೆ. ಆಮೇಲೆ ಉಳಿದದ್ದು ಏನಲ್ಲ ಮಾಡೋಣ ಅಂತ ಹೇಳಿದ್ವಿ ನಾವು. ಇವತ್ತು ಅದೆಲ್ಲ ಬಿಟ್ಬಿಟ್ರೆ ಈಗ ಹೆಂಗೆ ಲೂಟಿ ಹೊಡಿಬೇಕು ದುಡ್ಡ. ಅದಕ್ಕೆ ಇವರು ಹಾಕ್ತಾ ಇರ್ತಕ್ಕಂಥ ಏನು ಕಾಮಗಾರಿ ಮಾಡೋದಕ್ಕೇನು ಬಳಸ್ತಾ ಇರ್ತಕ್ಕಂಥ
ಏನು ಪೈಪ್ಸ್ ಇದೆ ಅದು ಮನುಷ್ಯನಿಗೆ ಕುಡಿಯೋ ನೀರನ್ನು ಕುಡಿಯೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪೈಪ್ಗಳನ್ನ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಗಳನ್ನ ಯೂಸ್ ಮಾಡ್ಬೋದು. ಇಲ್ಲೇನು ಮಾಡ್ತಾರೆ ಇವರು, ಯಾವುದೋ ಒಂದು ಸಬ್ಸ್ಟ್ಯಾಂಡರ್ಡ್ ಹಾಕ್ಬಿಟ್ಟು ನಿಮ್ಗೆ ಹೇಳ್ಬೋದು, ಇಲ್ರಿ ನಾವು ಫುಡ್ ಗ್ರೇಡ್ ಅಪ್ರೂವ್ಡ್ ಪೈಪ್ ಹಾಕ್ತೀವಿ ಅಂತೇಳಿ. ನನಗೆ ಗೊತ್ತಿದೆ, ನೀವು ಕೇಳಿ ಸ್ಟೇನ್ಲೆಸ್ ಸ್ಟೀಲ್ ಅಂದ್ರೇನು, FSSAI ಗ್ರೇಡ್ ಅಂದ್ರೇನು. ಯಾಕಂದರೆ ಇದು ಕುಡಿಯೋ ನೀರು ಶಾಶ್ವತವಾಗಿ ಮತ್ತು ಪುಕ್ಷಟೆ ಕೊಡೋಲ್ಲ ರೈತರಿಗೆ, ಇದು ಜನಕ್ಕೆ ನೀರು, ಅದಕ್ಕೆ ದುಡ್ಡು ತಗೊಳ್ತಾರೆ. ಗಮನದಲ್ಲಿ ಇಟ್ಕೊಳ್ಳಿ ನೀವು. ಇವತ್ತು ಜನ ಅರ್ಥ ಮಾಡ್ಕೋಬೇಕು, ಈ ನಗರದ ಜನ ಅರ್ಥ ಮಾಡ್ಕೋಬೇಕು. ನಿಮಗೆ ನಾಳೆ ಏನು ಈ ಪೈಪ್ ಹಾಕಿ ದುಡ್ಡು ಕೊಡ್ತಾರಲ್ಲ, ಡೂಪ್ಲಿಕೇಟ್ ಪೈಪ್ ಹಾಕಿ, ಅದಕ್ಕೆ ನೀವು ಆ ಚರಂಡಿಯಿಂದ ಮಿಕ್ಸ್ ಆಗಿರ್ತಕ್ಕಂಥ ನೀರಿಗೆ ದುಡ್ಡು ಕೊಡ್ತಬೇಕಾಗ್ತದೆ. ಅದಕ್ಕೋಸ್ಕರ ನಾನು ತುರ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು. ಎರಡನೇದು ನಾನು ನಿಮ್ಗೆ ಹೇಳ್ತೇನೆ, ಈ ಒಳಚರಂಡಿ ವ್ಯವಸ್ಥೆ ಇವರಿದ್ದಾಗ ಒಳಚರಂಡಿ ವ್ಯವಸ್ಥೆ 38 ಕೋಟಿ ರೂಪಾಯಿ ಯೋಜನೆಯನ್ನು ಜಾರಿಗೆ ತಂದರು. ನಾನು ಆಗೋಕ್ಕಿಂತ ಮುಂಚಿತಾಗಿ ಎಮ್ ಎಲ್ ಎ ಇದ್ದಾರಲ್ಲ, ಅವಾಗ 38 ಕೋಟಿ ರೂಪಾಯಿ. ಆ ಕೆಲಸ ಒಬ್ಬನಿಗೆ ಆಂಧ್ರದವನಿಗೆ ಕೊಟ್ಟರು. ಅವನ ಹೆಸರೇನೋ ವೆಂಕಟೇಶ್ ಏನೋ ಇದೆ, ಮಸ್ತಾನಪ್ಪ ಅಂತ. ಅವನು ಕರ್ಕೊಂಬಂದಿರೋರು ಯಾರು, ಅವ್ರು ತೀರೋಗ್ಯಾರೀಗ. ಈ ಊರಾಗ ಕಾಂಗ್ರೆಸ್ ಲೀಡ್ರ್ ಇದ್ದರು, ಅವರಿಲ್ಲ. ಹಿಂಗಾಗಿ ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋದು, ಸತ್ತೋಗ್ಬಿಟ್ಟಾನ ಪಂಚ ಪಾಪ. ಅವನು ಇನ್ನೊಬ್ಬನಿದ್ರು ಈ ಊರಾಗ ಲೀಡ್ರು, ಕಾಂಗ್ರೆಸ್ ದೊಡ್ಡ ಗೌಡರು. ಅವರು ಇಬ್ಬರು ಕೂಡಿ ಆ ಮಸ್ತಾನಿಯಿಂದ ಕೆಲಸ ತೊಗೊಂಡು ಎಂಟೈರ್ ಒಳಚರಂಡಿ ವ್ಯವಸ್ಥೆನ ಹಾಳು ಮಾಡಿಬಿಟ್ರು. ಬೇಕಾದ್ರೆ ನೋಡ್ರಿ, ಇವತ್ತಿಗೆ ಹೋಗಿ ಚೆಕ್ ಮಾಡಿ. ನೀವೇನು ಇದು ಮಾಡಬೇಕಲ್ಲ ಒಳಚರಂಡಿಗೆ, ನಮ್ಮ ಏನಂತೀವದಕ್ಕೆ ಗುಂಡಿಗಳು, ಚೇಂಬರ್ಸ್, ಎಷ್ಟು ಚೇಂಬರ್ಗಳು ಆ ಎಸ್ಟಿಮೇಟಲ್ಲಿ ಇದೆಯೋ ಅದಕ್ಕಿಂತ 2000 ಚೇಂಬರ್ ಕಮ್ಮಿ ಹಾಕ್ಬಿಟ್ಟವ್ರು. ಯಾರೂ ಕೇಳೋರಿಲ್ಲ. ಆಮೇಲೆ ಎಲ್ಲ ಸಬ್ಸ್ಟ್ಯಾಂಡರ್ಡು, ಅದ್ರ ಮೇಲೆ ಒಂದು ಯಾವ್ದಾರು ಹಿಂಗೆ ಗಾಡಿ ಎತ್ಕೊಂಡ್ರೆ ಸಾಕು, ಅಪ್ಪಿ ಮೋಟ್ರ್ ಬೇಕೆತ್ತಿದ್ರೆ ಮುರ್ಕೊಂಡು ಹೋಗ್ತದೆ. ಎಂತ ಇರೋದು ಒಳಗಡೆ ಅಲ್ಲಿ ಮಣ್ಣು ಬಿದ್ಕೊಂಡು ಬ್ಲಾಕ್ ಆಗಿಬಿಟ್ಟವೆ. ನಾನು ಬಂದ ತಕ್ಷಣ ಕರೆದು ಅವನು ಮಸ್ತಾನಪ್ಪನ ಸಂಬಂಧಪಟ್ಟಂಥ ಇಂಜಿನಿಯರ್ಗಳನ್ನ ಕರೆದು ಯಾವುದೇ ಕಾರಣಕ್ಕೂ ಈ ಕೆಲಸನ ಇದಕ್ಕೆ ಪೇಮೆಂಟ್ ಮಾಡಬಾರ್ದು ಅಂಥೇಳಿ ನಾನು ಮೀಟಿಂಗ್ ಮಾಡಿ ಹೇಳಿದೆ. ಹೇಳೋಗಿ ಚೆಕ್ ಮಾಡಿದರೆ 38 ಕೋಟಿನಲ್ಲಿ 40 ಲಕ್ಷ ಬಿಟ್ಟು ಉಳಿದಿದ್ದೆಲ್ಲ ಪೇಮೆಂಟ್ ತೊಗೊಂಬಿಟ್ಟಿದ್ರು. ಕೆಲಸನೇ ಮುಗಿದಿರಲಿಲ್ಲ. ನಾನು ಆ್ಯಕ್ಷನ್ ತೊಗೊಳಕ್ಕೆ ಬರೆದೆ ಸಮ್ಮಿಶ್ರ ಸರ್ಕಾರ ಇತ್ತವ್ರಿಗೆ. ಕೊನೆಗೆ ಈ 4 ಜನ ಇಂಜಿನಿಯರ್ಗಳು ಇದ್ರಲ್ಲೇ ಬಂದು ಕೈಕಾಲು ಹಿಡ್ಕೊಳಕ್ಕೆ ಬಂದರು. ಸರ್ ಅದನ್ನು ಸರಿ ಮಾಡ್ತೀವಿ, ಸರಿ ಅಂತೇಳಿ ಮತ್ತೆ ರೀಎಸ್ಟಿಮೇಟ್ ಮಾಡಿ ಕಳಿಸಿದ್ವಿ. ಈ ರೀತಿ ಆಗಿದೆ. ಇಡೀ ಎಂಟೈರ್ ಏನು ಒಳಚರಂಡಿ ವ್ಯವಸ್ಥೆ ಇದೆ, ಇಲ್ಲೇ ಬೇಕಾದ್ರೆ ನೋಡಿ, ವಿದ್ಯಾನಗರದಾಗ ಮೇಲೆ ಬರಕತ್ತೈತಿ, ವಾಸನೆ ಹೊಡಿತದೆ. ನಾನು ನಿಮ್ಗೆ ಈಗಲೇ ಹೇಳ್ತೀನಿ, ಮುದ್ದೇಬಾಳ ತಾಳಿಕೋಟೆ ನಗರದ ಜನ, ತಾಳಿಕೋಟೆಯಲ್ಲೂ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾನಿದ್ದಾಗ. ಸ್ವಲ್ಪ ಯಾವಾಗ ಇವೆಲ್ಲ ಚೇಂಬರ್ಗಳು ತುಂಬ ಹೊರಗೆ ಬರ್ತಾವೋ ಗೊತ್ತಿಲ್ಲ. ನಿಮ್ಮ ಮನೆ ಬಿಟ್ಟು ಯಾವಾಗ ಓಡಿ ಹೋಗೋ ಪರಿಸ್ಥಿತಿ ಬರ್ತೋ ಗೊತ್ತಿಲ್ಲ. ನಿಮಗೆ ಎಂಟೈರು ನಿಮ್ಮದೇನು ನಿಮ್ಮ ಮಲಮೂತ್ರ ಏನಿದೆ ಅದು ಹೋಗ್ತಕ್ಕಂಥದ್ದು ಎಂಟೈರ್ ಕಳಪೆ ಕಾಮಗಾರಿನ ಮಾಡಿಟ್ಟಿದ್ದಾರೆ ಅವರು. ನಾನು ಅದನ್ನು ಮತ್ತೆ ಬಂದು ಇದಕ್ಕೆ ಸಂಬಂಧಪಟ್ಟಂತೆ 60 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಬರೆದೆ, ಎಸ್ಟಿಮೇಟ್ ಮಾಡೆಲ್ಲ ಕಳಿಸಿದೆ, ಸ್ಟ್ಯಾಂಡರ್ಡ್ ಮಾಡಬೇಕು ಅಂತೇಳಿ. ಆವಾಗ 108 ಕ್ವಶನ್ಗಳು ಬಂದು ನಮಗೆ. ಯಾಕಂದ್ರೆ ಈಗಾಗಲೇ ಫಸ್ಟ್ ಟೈಮ್ ಟೆಂಡರ್ ಆಗಿದೆ, 38 ಕೋಟಿ ಕೆಲಸ ಆಗಿಬಿಟ್ಟಿದೆ, ಅದು ಹೆಂಗೆ ಮತ್ತೆ ವಾಪಸ್ ನೀವು 68 ಕೋಟಿ ಕೇಳ್ತಾ ಇದ್ದೀರಾ ಅಂಥೇಳಿ. ನಾವು ಅದಕ್ಕೆ ಇಷ್ಟು ಉತ್ತರ 3 ಸಾರಿ 4 ಸಾರಿ ಮೀಟಿಂಗ್ ನಡೆದಾಗ ಹೋಗಿ ಆ ಮೀಟಿಂಗಲ್ಲಿ ಬೋರ್ಡಲ್ಲಿ ಇದ್ದಂಥವ್ರೆಲ್ಲ ಕೈ ಮುಗಿದು ರಿಕ್ವೆಸ್ಟ್ ಮಾಡಿದ್ದೀವಿ. ನೋಡ್ರಪ್ಪ, ಪರಿಸ್ಥಿತಿ ಹಿಂಗಾಗಿದೆ ನಮ್ಮಲ್ಲಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ವಾಸ್ತವಿಕ ಸ್ಥಿತಿ ಹಿಂಗಿದೆ, ಎಂಟೈರು ನಮ್ಮ ಒಳಚರಂಡಿ ವ್ಯವಸ್ಥೆನ ಹಾಳು ಮಾಡಿಬಿಟ್ಟವ್ರೆ. ಬೇರೆ ಯಾವ್ದಾರು ಆಗಿದ್ದರೆ ರಸ್ತೆ ಗಿಸ್ತೆ ಆದರೆ ಇನ್ನೊಂದು ಸರಿ ಕೆಟ್ಟೋಗಿದೆ, ಇನ್ನೊಂದು ಸರಿ ಕಿತ್ತು ಮಾಡಿಬಿಡ್ಬೋದು. ಇದೇನಾದರೂ ಅನಾಹುತ ಆಗ್ಬಿಟ್ರೆ ಇಡೀ ನಗರದಲ್ಲಿ ಜನ ಮೂಗು ಮುಚ್ಕೊಂಡು ವಾಸನೆ ಕುಡ್ಕೊಂಡು ಬದುಕಬೇಕಾದಂಥ ಸ್ಥಿತಿ ಬರ್ತದೆ. ಇದಕ್ಕೆ ಏನಾದರೂ ಮಾಡಿ ನಾನು ಕೈ ಮುಗಿತೀನಿ, ಇದಕ್ಕೆ ನೀವು
ಅಪ್ರೂವ್ ಕೊಡಿ ಅಂತ ಕೇಳ್ದೆ. ಅದಕ್ಕೆ 4 ವರ್ಷ ಹೋಯ್ತು ಗಮನದಲ್ಲಿ ಇಟ್ಕೊಂಡು 4 ದಾಖಲಾತಿ ಕೊಡೋಕ್ಕಿದ್ವಿ ಏನೇನಾಗಿದೆ ಅಂತ. ಅದಾದಮೇಲೆ ಇವತ್ತು ಅದು ಕೂಡ ಅದೇ ಪರಿಸ್ಥಿತಿ ಆಗುವಂಥ ಸಂದರ್ಭ ಇದೆ. ನಾನು ಇದರಲ್ಲಿ ರಾಜಕಾರಣಕ್ಕೋಸ್ಕರ ಮಾತಾಡ್ತಾ ಇಲ್ಲ. ಯಾಕಂದ್ರೆ ನಾನು ಇದೇ ಊರಲ್ಲಿ ವಾಸವಾಗಿರೋನು, ನನ್ನ ಮನೆ ಇದೇ ಊರಲ್ಲೇ ಇರೋದು. ಈ ಮನುಷ್ಯನ ಮನೆ ಇಲ್ಲ. ಈಗ MLA ಇದ್ದಾರಂತ ಇದ್ದಾರೆ ಅಷ್ಟೇ. MLA ಹೋದ 3 ದಿನ ಬೆಂಗಳೂರು ಸೆಟ್ಲ್ ಆಗ್ತಾರೆ. ನಾನು ಇಲ್ಲೇ ಸೆಟ್ಲಾಗಿರೋನು. ಮುದ್ದೇಬಿಹಾಳ ನಗರದ ಜನರಿಗೆ ಒಂದು ಕುಡಿಯೋ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ ಅಟ್ಲೀಸ್ಟ್ ಇಷ್ಟಾದರೂ ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಮನೆ ಬರೆದ ದುಡ್ಡು ತರೋಕ್ಕಾಗಿಲ್ಲ. ನಾವು ಅನುಮೋದನೆ ಕೊಡಿಸಿ ನಾವು ಅನುದಾನ ಕೊಡಿಸಿರ್ತಕ್ಕಂಥ ಯೋಜನೆಗಳು ನಮಗೇನು ನಮ್ಮ ಸರ್ಕಾರದಲ್ಲಿ ಟೆಂಡ್ರಾಗಿ ಎಲ್ಲನೂ ರೀಟೆಂಡ್ರ್ ಕರ್ಸ್ಯಾರ. ಯಾಕೆ ಹೇಳ್ರಿ? ನಮ್ಮ ಸರ್ಕಾರದಾಗಿದ್ದ ಯೋಜನೆಗಳೇನು ಇನ್ನೇನು ನಾವು ಅಗ್ರಿಮೆಂಟ್ ಮಾಡಿ ಕೊಟ್ಟಿರಲಿಲ್ಲ, ಸೈನ್ ಮಾಡಿ ಅಗ್ರಿಮೆಂಟ್ ಆಗಿರಲಿಲ್ಲ ಅಷ್ಟೇ. ಕಾಂಟ್ರಾಕ್ಟ್ರಿಗೆ ಅಗ್ರಿಮೆಂಟ್ ಮಾಡಿಕೊಡ್ತಾರಲ್ಲ, ಲಾಸ್ಟ್ ಸಿಗ್ನೇಚರು. ಟೆಂಡರ್ ಆಗಿದ್ದು ಎಲ್ಲ ಆಗಿದ್ದು, ಫೈನಾನ್ಸ್ ಬಿಡ್ ಓಪನ್ ಆಗಿತ್ತು, ಟೆಕ್ನಿಕಲ್ ಬಿಡ್ ಓಪನ್ ಆಗಿದ್ದು, ಎಲ್ಲ ಆಗಿದ್ದು. ಆದರೆ ಅವನ್ನೇನು ನಾವು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿರಲಿಲ್ಲ ಅಷ್ಟೊತ್ತಿಗೆ. ಯಾಕಂದ್ರೆ ನೀತಿ ಸಂಹಿತೆ ಬರಲಿಲ್ಲ ಅಂತ ಅವ್ರು ತಂದಿದ್ದಂತ ಹೇಳ್ಕೋಬೇಕಲ್ಲ, ಸುಳ್ಳು ಹೇಳ್ಕೋಬೇಕಲ್ಲ. ಅದಕ್ಕೆ 1.5 ವರ್ಷದ ನಂತರ ಟೆಂಡರ್ ಕರೆಸಿ ಈ ರೀತಿ ನಮಗೆ ಬೇಕಾದಂಥವ್ರು ಟೆಂಡರ್ ಕೊಟ್ಟು ಸುರೇಶ್ ನಾಡಗೌಡ ಈ ಕೆಲಸ ಮಾಡ್ತಾಯಿದ್ದಾರೆ. ದುಡ್ಡು ಹೊಡಿತಾ ಇರೋನು ಅವನು. ಅದು ಎಂಟೈರ್ ದುಡ್ಡು ಹೋಗ್ತಾ ಇರೋದು MLA. ಎಂಟೈರ್ 30 ಕೋಟಿ ಈಗೇನು ಕುಡಿಯೋ ನೀರಿನ ಯೋಜನೆಯಲ್ಲಿ ಏನು ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಸುರೇಶ್ ನಾಡಗೌಡ ಮುಖಾಂತರ ಎಂಟೈರ್ ದುಡ್ಡು ಹೋಗ್ತಾ ಇರ್ತಕ್ಕಂಥದ್ದು ನಾಡಗೌಡರು. ನನ್ನ ನೇರ ಆರೋಪ ಇದು. ಅದಕ್ಕೆ ನಾನು ಪುರಸಭೆಯ ಸದಸ್ಯರುಗಳಿಗೆ ಮತ್ತು ಈ ನಗರದ ಜನರಿಗೆ ನಾವು ವಿನಂತಿ ಮಾಡ್ತೇನೆ, ನೀವು ಜಾಗೃತವಾಗಿರಿ. ನಿಮ್ಮ ಮನೆಗಳ ಮುಂದೆ ನಿಮ್ಮ ಪೈಪ್ ಹಾಕೋ ಸಂದರ್ಭದಲ್ಲಿ ಆಗಲಿ ಇನ್ನೊಂದಲ್ಲಿ ರಸ್ತೆ ಹೊಡೆಯೋದಕ್ಕೆ ಕೊಡಬೇಡಿ, ಸೈಡ್ ಹಾಕ್ಕೊಳ್ಳಿ. ಕೆಲಸ ಮಾಡೋಕ್ಕೆ ಬೇಡ. ನಾವು ಎಂಟೈರ್ 2 ಕಡೆ ಸೈಡ್ ಹಾಕ್ಕೊತ ಹೋಗಬೇಕು ಮತ್ತು SSI ಸ್ಟ್ಯಾಂಡರ್ಡ್ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಗಳು ಹಾಕಬೇಕು. ಯಾವುದೇ ಕಾರಣಕ್ಕೂ ಮುಂದಿನ 20 ವರ್ಷ 30 ವರ್ಷ ಅದರಲ್ಲಿ ಚರಂಡಿ ನೀರು ಮಿಕ್ಸ್ ಆಗಬಾರ್ದು. ಮತ್ತು ಎಲ್ಲಾದರೂ ರಿಪೇರಿ ಆಗುವಂಥ ಸಂದರ್ಭದಲ್ಲಿ ರೋಡ್ ಹೊಡೆದು ರಿಪೇರಿ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ, ಇದನ್ನು ಮಾಡಬೇಕು. ಇದ್ರ ಬಗ್ಗೆ ಜನ ಜಾಗೃತವಾಗಿರಬೇಕು ಅಂಥೇಳಿ ನಾನು ಈ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ಮೊನ್ನೆ ಇನ್ನೊಂದಕ್ಕೂ ಕೂಡ ಅವರು ಅಧಿಕಾರವನ್ನು ಬಿಟ್ಟು ಹೋದ ಸಂದರ್ಭದಲ್ಲಿ ಏನೇನು ಬಾಕಿ ಕೆಲಸಗಳಿದ್ವು, ಯಾರ್ಯಾರು ಟೆಂಡರ್ ಆಗಿದ್ವು ಅವರೆಲ್ಲರಿಗೂ ಕೂಡ ಕರೆದು ನಿಮ್ದೇನು ಕೆಲಸ ಇದೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದೆ. ವಾಸ್ತವವಾಗಿ ಏನೇನು ನೀವು ಕೆಲಸ ತೊಗೊಂಡಿದ್ದೀರಿ ಅದನ್ನ ಸರಿಯಾಗಿ ಮಾಡಿ ಮುಗಿಸಿ ಅಂತ ಹೇಳಿದೆ ಬಿಟ್ಟರೆ ಅದ್ರಲ್ಲಿ ರಾಜಕಾರಣ ಮಾಡಲಿಲ್ಲ. 5 ವರ್ಷ ನಾನು ಶಾಸಕನಾಗಿದ್ದೆ. ಸುಮಾರು 4,000 ಕೋಟಿಗಿಂತಲೂ ಹೆಚ್ಚು ಅನುದಾನ ತಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದು ದಾಖಲಾತಿಗಳನ್ನು ಕೂಡ ಪುಸ್ತಕ ಸಮೇತ ನಾನು ಬಿಡುಗಡೆ ಮಾಡಿದ್ದೇನೆ. ಇನ್ನೂ ಆ ಪುಸ್ತಕಗಳು ನನ್ನ ಹತ್ರ ಪ್ರಿಂಟ್ ಮಾಡಿ ಎಲೆಕ್ಷನಲ್ಲಿ ಮನೆ ಕೊಟ್ಟಿದ್ದೇನೆ. ಇನ್ನೂ ಕೂಡ ನನ್ನ ಹತ್ರ ಇದ್ದಾವೆ. ನಿಮ್ಗೆ ಬೇಕಾದರೆ ಇನ್ನೊಂದು ಪ್ರತಿನೂ ಕೂಡ ನಾನು ನಿಮ್ಮೆಲ್ಲರಿಗೂ ಮಾಧ್ಯಮದಲ್ಲಿ ಕೊಡ್ತೀನಿ. ಏನು ಪ್ರಮುಖವಾಗಿ ಕುಡಿಯೋ ನೀರಿನ ಯೋಜನೆ, ಇದು ರಾಜ್ಯ ಸರ್ಕಾರದ ನೇರವಾದಂಥ ಯೋಜನೆ ಅಲ್ಲ. ಇದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ. ಇದು 50% ಹಣ ಕೇಂದ್ರ ಸರ್ಕಾರದಿಂದ ಬರ್ತದೆ, 35% ಹಣ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ, 15-10% ಹಣ ನಮ್ಮ ಪುರಸಭೆಯವರು ತುಂಬಬೇಕಾಗ್ತದೆ, ಅಥವಾ 50% ಸ್ಟೇಟು 50% ಸೆಂಟ್ರಲ್ ಅಂತಲೂ ಕೂಡ ಇದರಲ್ಲಿ ಪ್ರಾವಿಷನ್ಸ್ ಇದೆ. ನಾನು ಶಾಸಕನಾಗಿದ್ದಾಗ ಎಂಟೈರ್ ತಾಲೂಕಿಗೆ ಕುಡಿಯೋ ನೀರು ಯೋಜನೆ ಅಂತ ತಂದಿದ್ದೇನೆ. ಕೇಂದ್ರ ಸರ್ಕಾರದ ಪರಿಷ್ಕೃತ ಯೋಜನೆಯಲ್ಲಿ ಜಲಧಾರೆ ಅನ್ನುವಂಥ ಏನು ಕುಡಿಯೋ ನೀರಿನ ಯೋಜನೆಗೆ 854 ಕೋಟಿ ರೂಪಾಯಿಗಳು ಮಂಜೂರಾತಿಯಾಗಿದೆ. ಅದನ್ನು ಸನ್ಮಾನ್ಯ ಬೊಮ್ಮಾಯಿಯವರು 4 ವಾರ್ಡದಲ್ಲಿ ಅಧಿಕೃತವಾಗಿ ಗುದ್ಲಿ ಪೂಜೆ ಮಾಡಿದ್ದಾರೆ. ಅದರಲ್ಲಿ ಈ 3 ನಗರದ ಟೆಂಡರ್ದು ಬಾಕಿ ಉಳಿದಿತ್ತು. ಯಾಕೆ ಉಳಿದಿತ್ತು? ಇವರೇನು ಮಾಡ್ತಾರೆ ಅಂದರೆ, ಅಧಿಕಾರಿಗಳು ಉತ್ತರ ಕರ್ನಾಟಕದ ಈ ನಗರಗಳಿಗೆ ಬಂದಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಪೈಪ್ ಹಾಕಕ್ಕೆ ನೋಡ್ತಾರೆ.
ಇವರು ಲೋ ಕ್ವಾಲಿಟಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಪೈಪ್ ಹಾಕಿ ಅದರೊಳಗೆ ಮಣ್ಣಾಗ ಮುಚ್ಚಿಬಿಟ್ಟು 3 ತಿಂಗಳಿಗೆ 6 ತಿಂಗಳಿಗೆ ಕಿತ್ಕೊಂಡು ಹೋಗ್ತವೆ. ಇಲ್ಲಾಂದ್ರೆ 1 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ಕೊಂಡಾಗ ಅದರೊಳಗೆ ಚರಂಡಿ ನೀರೆಲ್ಲ ಮಿಕ್ಸ್ ಆಗ್ತವೆ ಪೈಪ್ನಾಗ. ನಾನು ಹೇಳಿದೆ ನೋಡಿ, ನನ್ನ ಕ್ಷೇತ್ರದ 3 ನಗರಗಳಲ್ಲಿ ನೀವು ಫುಡ್ ಗ್ರೇಡ್ FSSI ಆಹಾರಕ್ಕೇನು ಉಪಯೋಗ ಮಾಡ್ತಕ್ಕಂಥ ಸ್ಟೇನ್ಲೆಸ್ ಸ್ಟೀಲ್ ಗ್ರೇಡ್ ಇದೆ, ಅದನ್ನೇ ಉಪಯೋಗ ಮಾಡಬೇಕು. ಅದರಿಂದನೇ ಎಸ್ಟಿಮೇಟ್ ಆಗಬೇಕು. ಯಾಕಂದರೆ ನಮಗೆ ಮೊದಲನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡಿದ್ರು. ಮುದ್ದೇಬಾಳಕ್ಕಿಷ್ಟು, ತಾಳಿಕೋಟೆಗಿಷ್ಟು, ನಾಲ್ತವಾಡಿಗಿಷ್ಟು ಅಂತ ಹೇಳಿದ್ದು 3 ಹಂತದಲ್ಲಿ ಮಾಡ್ತಕ್ಕಂಥ ಯೋಜನೆ. ಆವಾಗ ನಾನು ಹೇಳಿದ್ದೇನು ಅಂದರೆ, ಯಾವ ಕಾರಣಕ್ಕೂ ಈ ರೀತಿ ಅವಕಾಶ ಕೊಡಲ್ಲ. ನಾವೀಗಾಗಲೇ ಒಳ್ಳೆ ಉತ್ತಮವಾದಂಥ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ದೇವೆ. ಆ ಕಾಂಕ್ರೀಟ್ ರಸ್ತೆ ಮಾಡೋ ಸಂದರ್ಭದಲ್ಲಿ 2 ಕಡೆಗೆ ಜಾಗ ಬಿಟ್ಟಿದ್ದೀವಿ. ಬೇಕಾದ್ರೆ ನೋಡಿ ನೀವು, ಆ ಕಡೆ ಈ ಕಡೆ 2 ಸೈಡ್ ಜಾಗ ಬಿಟ್ಟಿದ್ದೀವಿ. ಒಂದು ಅಲ್ಲಿ ಚರಂಡಿ ಹಾಕಬೇಕು, ಒಂದು ಕುಡಿಯೋ ನೀರನ್ನು ಪೈಪ್ಲೈನ್ ಬರಬೇಕು ಅಂತೇಳಿ. ಆ ಕುಡಿಯೋ ನೀರಿನ ಪೈಪ್ಲೈನು ಚರಂಡಿ ಮಾಡೋ ಸಂದರ್ಭದಲ್ಲಿ ಚರಂಡಿ ನೀರು ಯಾವುದೇ ಕಾರಣಕ್ಕೂ ಕುಡಿಯೋ ನೀರನ್ನು ಪೈಪ್ಲೈನಲ್ಲಿ ಮಿಕ್ಸ್ ಆಗಬಾರ್ದು. ಅಂದರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲನ್ನು ಉಪಯೋಗ ಮಾಡಬೇಕು. ಮತ್ತು 2 ಕಡೆ ಹಾಕಬೇಕು ಲೈನು, ಗಮನದಲ್ಲಿಟ್ಕಡೆ 2 ಕಡೆ ಲೈನ್ ಬರಬೇಕು. ರಸ್ತೆ ಈ ಬದಿಗೂ ಒಂದು ಲೈನ್ ಹಾಕ್ಕೊಂಬರ್ಬೇಕು, ಈ ದನಿಗೂ ಲೈನ್ ಹಾಕ್ಕೊಂಬರ್ಬೇಕು. ಸೆಂಟ್ರ್ನಲ್ಲಿ ರಸ್ತೆ ಹೊಡೆದ್ಬಿಟ್ಟು ಈ ಕಡೆ ಒಂದು ಕನೆಕ್ಷನ್ ಕೊಡ್ಕೊತೋದ್ರೆ ಒಂದು ರಸ್ತೆ ಹಾಳಾಗ್ತದೆ. 2ನೇದು ಹೇಳ್ಬಿಡ್ತೀನಿ ನಿಮಗೆ, ಪ್ರತಿ ಸಾರಿ ಇವ್ರು ಹಾಕಿರ್ತಕ್ಕಂಥ ಪೈಪ್ ಹೊಡೆದೋಯ್ತು ಅಂದರೆ ಅಲ್ಲಿ ರಸ್ತೆನ ಕಿತ್ಕೊಂಡು ಕೂತ್ಕೋಬೇಕು. ನೀವು ಬೇಕಿದ್ರೆ ಉದಾಹರಣೆ ನೋಡ್ಕೊತ ಹೋಗಿ, ಯಾವುದೇ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ನಗರ ಪ್ರದೇಶದಲ್ಲಿ ಹೋಗ್ಬಿಟ್ರೆ ಎಲ್ಲಿ ಬೇಕಲ್ಲೇ ಆ ನೀರಿಗೋಸ್ಕರ ಪೈಪನ್ನು ರಸ್ತೆನ ಅಗಿಯುವಂಥ ಕೆಲಸ ನಡೀತಾ ಇದೆ. ಅದಾಗಬಾರ್ದು ಅಂಥೇಳಿ ನಾನು DPRನ ರಿಜೆಕ್ಟ್ ಮಾಡಿದ್ದೆ. ಗಮನದಾಗಿರಲಿ ನಿಮಗೆ, ಯಾವುದೇ ಕಾರಣಕ್ಕೆ ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಅಂತ. ನನಗೆ ಧಾರವಾಡದ ಮೇನು ಚೀಫ್ ಇಂಜಿನಿಯರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ಇದನ್ನು ಅಪ್ರೂವ್ ಮಾಡೋಕ್ಕೆ ಒಪ್ಪಲ್ಲ MD ಅಂತೇಳಿ. ಯಾಕೆ ಒಪ್ಪಲ್ಲ ಅಂತ ಕೇಳಿದ್ರು. ಏನು ಬೆಂಗಳೂರಿಗೊಂದು ಕಾನೂನು, ಬೆಂಗಳೂರಿಗೊಂದು ನಿಯಮ, ಮೈಸೂರಿಗೊಂದು ನಿಯಮ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ನಗರಗಳಿಗೊಂದು ನಿಯಮ ಇದೆಯಾ? ಯಾಕೆ ಒಪ್ಪಲ್ಲಯ್ಯ? ನಾನು ಹೇಳ್ತೇನೆ, ಇಲ್ಲ ಸರ್ ಹಾಗಿದ್ರೆ ನೀವು ಹೇಳಿದ ಪ್ರಕಾರ ಅಷ್ಟು ಏರಿಯಾ ಕವರ್ ಮಾಡೋಕ್ಕಾಗಲ್ಲ, ಓನ್ಲಿ 15-20% ಕವರ್ ಆಗ್ತದೆ, ಇಲ್ಲ 50% ಆಗಲಿ, 50% ಕವರ್ ಮಾಡಿ, ಈಗ ಪರವಾಗಿಲ್ಲ. ಉಳಿದದ್ದನ್ನು ನಾವು ಬೇಕಾದ್ರೆ ನೆಕ್ಸ್ಟ್ ಬಜೆಟಲ್ಲಿ ಕೂತ್ಕೊಂಡು ಲೇಟ್ ಆಗಲಿ ಪರವಾಗಿಲ್ಲ. ಈ ನೀರೇನು ಪುಕ್ಸೆಟ ಕೊಡಲ್ಲ. ಈಗೇನು ನೀವು ಪೈಪ್ಲೈನ್ ಹಾಕಿ ಕೊಡ್ತಾರೆ, ಇವ್ರು ಪುಕ್ಸೆಟ ಕೊಡಲ್ಲ ನೀರು, ಗಮನದಾಗಿರಲಿ. ಅದಕ್ಕೆಲ್ಲ ನಾವೇ ದುಡ್ಡು ಕೊಡಬೇಕಾಗ್ತದೆ. ಜನ ಕುಡಿಯೋ ನೀರಿನ ಲೈನ್ ಏನು ಮನೆ ಹಾಕ್ತಾರೆ, ಅದಕ್ಕೆಲ್ಲ ದುಡ್ಡು ಕೊಡಬೇಕು. ಜನ ದುಡ್ಡು ಕೊಟ್ಟು ನೀರು ತೊಗೋಬೇಕಾದ್ರೆ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮಟೀರಿಯಲನ್ನು ಹಾಕ್ತಾನೆ ಕೆಲಸ ಮಾಡ್ಬೋದು. ಇದಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ. ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನ ನಾನು ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಮಂಜೂರಾತಿ ಮಾಡಿಸ್ಕೊಂಡು ಬಂದಿದೆ. ಅದು ಕೂಡ ಟೆಂಡರ್ ಆಗಿ ಎಲ್ಲ ಆಗಿತ್ತು, ಲಾಸ್ಟು ಸಿಗ್ನೇಚರ್ ಆಗ್ತದೆ. ಅದನ್ನು ಇವ್ರು ಬಂದ ಮೇಲೆ 15 ತಿಂಗಳು ಬಿಟ್ಟು ಈಗ ಟೆಂಡರ್ ಕರೆದು ತಮಗೆ ಬೇಕಾದ ಮತ್ತೆ ಅದನ್ನು ಟೆಂಡರ್ ಕರೆದು ಟೆಕ್ನಿಕಲ್ ಅಪ್ರೂವಲು, ಫೈನಾನ್ಷಿಯಲ್ ಅಪ್ರೂವ್ ಆಗಿ ಎಲ್ಲ ಆಗಿದ್ದನ್ನು ಕ್ಯಾನ್ಸಲ್ ಮಾಡ್ಸ್ಯಾರ. ಕ್ಯಾನ್ಸಲ್ ಮಾಡೋಕ್ಕೆ ಅದನ್ನು ವೆಯ್ಟ್ ಮಾಡಬೇಕು 6 ತಿಂಗಳು. ಏನಂತ ಕ್ಯಾನ್ಸಲ್ ಮಾಡ್ರೆ ಗೊತ್ತನು? ಆ ಕಾಂಟ್ರಾಕ್ಟರ್ಗಳು ಬಂದು ಅದನ್ನು ಟೆಂಡರ್ ತಾವು ಅದನ್ನು ಅಗ್ರಿಮೆಂಟ್ ಮಾಡಿ ತೊಗೊಂಡಿಲ್ಲ, ಮುಂದೆ ಬಂದಿಲ್ಲ. ಅಧಿಕಾರಿಗಳಿಗೆ ಏನು ಹೇಳ್ಯಾರ, ಇವ್ರಿಗೆ ಮಾಡಿಕೊಡ್ಬೇಡಿ ಅಂತ 6 ತಿಂಗಳು ತನಕ ವೆಯ್ಟ್ ಮಾಡ್ಸ್ಯಾರ. ಮಾಡಿ ಈಗ 6 ತಿಂಗಳು ಆದಮೇಲೆ ಮತ್ತೆ ಟೆಂಡರ್ ಕರೆದು ಕೊಡಿಸಿ ಅದನ್ನು ತಮ್ಮ ಕಾರ್ಯಕರ್ತರಿಗೆ ಕೊಡ್ತಾವೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಾರ್ಯಕರ್ತರಿಗೆ ಕೊಡೋಕ್ಕೆ ಬೇಡ ಅನ್ನೋದು. ಡಾಂಬರ್ ರಸ್ತೆಗಳು ಮತ್ತು ಅದು ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ತಂದಿರತಕ್ಕಂಥದ್ದು, ಗಮನದಾಗಿರಲಿ. PMGSA ಅಂದರೆ ಅದಕ್ಕೆ ಆದಂಥ ಒಂದು ಸ್ಟ್ಯಾಂಡರ್ಡ್ ಇದೆ ರಸ್ತೆ ಮಾಡೋಕ್ಕೆ. ಸಣ್ಣ ಪುಟ್ಟ ನೀವು 4 ಲಕ್ಷ 5 ಲಕ್ಷ 10 ಲಕ್ಷ ರೂಪಾಯಿ ಯಾವ ಕೆಲಸಗಳು ಬಂದಿರ್ತವೆ ಕಾರ್ಯಕರ್ತರಿಗೆ ಕೊಡ್ತಾರೆ ಅಂದರೆ ಅದು ಒಪ್ಕೊಳ್ಳೋಣ. ಆದರೆ ಆ ದೊಡ್ಡ ಕೆಲಸ ಅದಕ್ಕೆ ಹಿಂಗೆ ಯಾರು ಇದೇ ಸುರೇಶ್ ನೋಡೋದು. ಎಂಟೈರ್ ತಾಲೂಕಿನಲ್ಲಿ MLA ಯಾರು ಅಂದರೆ ಸುರೇಶ್ ನಾಡೋದು. ಈ ಹೆಸರುಗಟ್ಟೆ ಈ ಮನುಷ್ಯ ಕೈ ಮಕ್ಕಂಬ ಹೋಗೋದು. ಕಂಪ್ಲೀಟ್ ವ್ಯವಹಾರ ಬೆಂಗಳೂರಲ್ಲಿ ಮಾಡೋದು. ಇಲ್ಲಿ ಕೂಡ ಕರೆಯಲ್ಲ. ಮತ್ತೆ ಇಲ್ಲಿ ಕರೆದು ನಿಮಗೆಲ್ಲ ಗೊತ್ತಾಗ್ಬಿಡ್ತದೆ, ಮೀಡಿಯಾದವ್ರಿಗೆ ಎಲ್ಲ ಬೆಂಗಳೂರಿನಾಗ ಕರೆಯೋದು. ಕರೆದು ಯಾರಿಗೆ ಬೇಕೋ ಅವ್ರಿಗೆ ಟೆಂಡರ್ ಕೊಡಿಸೋದು.
ಕೆಲಸ ಏನು ನಡೀತಾ ಇದೆ ಏನು ಅದ್ರ ಬಗ್ಗೆನೂ ನೋಡೋಣ. ಇಟ್ಟು ಅದಲ್ಲದೆ ನಾವೆಲ್ಲ ಮೊದಲೇ ಪೂಜೆ ಮಾಡಿವಿ. ಆಮೇಲೆ ಮೊನ್ನೆ ನಾಲ್ ತೊಡೆದ ಪೂಜೆ ಕೆಲಸ ಚಾಲುವಾಗಿದೆ. ನಾವು ಮಾಡಿದಂಥ ಕೆಲಸವೆಲ್ಲ ಅರೆ ಹೇಳಪ್ಪ, ಏನು ಬಾಯಿ ಬಿಟ್ಟು ಏನು ಬಾಯಿ ಸೌದೋಗ್ತದ? ಹೌದಪ್ಪ, ಹಿಂದಿನ ಸರ್ಕಾರ ಇದ್ದಾಗ ಅನುದಾನ ಬಂದಿತ್ತು, ಹಿಂದಿನ MLA ಅವ್ರ ಕಾಲಕ್ಕೆ ಬಂದಿತ್ತು. ಕೆಲಸ ಅವ್ರು ಟೆಂಡರ್ ಆಗಿ ಅರ್ಧಕ್ಕೆ ಮರ್ಧ ಟೆಂಡರ್ ಆಗಿತ್ತು. ನಾವು ಬಂದ ಮೇಲೆ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೇನೆ. ಮುಂದೆ ನಮ್ಮ ಸರ್ಕಾರ ಬಂದಾಗ ನಾವು ಅನುದಾನ ತಂದು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಏನು ಗಂಟು ಹೋಗ್ತದೆ? ಅದನ್ನ ಹೇಳ್ತಾ ಇಲ್ಲ. ಇಲ್ಲಿ ಆಂಧ್ರದವರೊಬ್ಬರು 850 ಕೋಟಿ ಬೂದಾಳ್ PN ಹತ್ರ ಕುಡಿಯೋ ನೀರಿನ ಯೋಜನೆ 854 ಕೋಟಿ ರೂಪಾಯಿ ಯೋಜನೆ ಕೆಲಸ ಪ್ರಾರಂಭ ಆಗಿದೆ, ಮಾಡ್ತಾಯಿದ್ದಾರೆ ಕೆಲಸ. ಅಲ್ಲಿನೂ ಕೂಡ ಇವ್ರು ಹೇಳಿದವ್ರು ಉಸುಕ್ ತಗೋದು. ಇವ್ರು ಒಂದಿಷ್ಟು ಬಂದಿದ್ದಾರೆ, ಇನ್ನೊಬ್ಬರು ಅವ್ರ ಸಂಬಂಧಿಕರು ಒಂದು ಇಬ್ಬರು ಅವ್ರು ಈ ಕೆಲಸ. ಅರೆ ಅವ್ನ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಏನಿದೆ, ಯಾವ ಮಟೀರಿಯಲ್ ಹಾಕಬೇಕು, ನಾನು ಅವ್ನು ಕರೆದು ವಾರ್ನ್ ಮಾಡಿದ್ದೀನಿ. ಇನ್ನೂ 3 ವರ್ಷದಲ್ಲಿ ಕೆಲಸ ಮಾಡಿ ಹೋಗೋಕ್ಕಾಗಲ್ಲಪ್ಪ, ಮತ್ತೆ ನಮ್ಮ ಸರ್ಕಾರ ಬರುತ್ತೆ. ನಾನಿದ್ದಾಗ ಯೋಜನೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ನಾನು ಯಾವ ರೀತಿ ಮಾಡಿಸಿದ್ದೀನಿ ಗೊತ್ತಿದೆ. ನನ್ನ ಹತ್ರ ನಾನು ಒಂದು ಕಪ್ ಚಹಾ ಕುಡ್ದಿಲ್ಲ. 854 ಕೋಟಿ ಕೆಲಸ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀನಿ, ಕೇಳಿ ನೋಡಿ. ಅದು ನಾನು ಯಾವನ ಕಡೆಗೆ ಒಂದು ಕಪ್ ಚಹಾ ಕುಡಿದು ಕೆಲಸ ಮಾಡಿಲ್ಲ. ಅವನು ರೆಡ್ಡಿ ಅಂಥೇಳಿ ಯಾರೋ ಒಬ್ಬನು ಈಗ ಅವ್ನು ಕೆಲಸ ಪ್ರಾರಂಭ ಮಾಡಿದ್ದಾನೆ, ಅವನಿಗೆ ಕಾಡ್ತಾ ಇದ್ದಾರೆ. ಇದು ಗಮನದಾಗಿಲ್ಲ. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಕೆಲಸ ಮಾಡೋಕ್ಕೆ ಸರ್ಕಾರ ಕೊಡ್ತದೆ. ಪಾಪ ಅವ್ರ ಕುಟುಂಬದವ್ರು ಯಾರೋ ಒಬ್ಬರು ಅವ್ರದ್ದಲ್ಲ ಅಂತೇಳಿ ಅವ್ರು ಕ್ಲೇಮ್ ಮಾಡ್ತಿದ್ರು. ಸರ್ಕಾರದ ಆಸ್ತಿ ಆಗಿದೆ. ಅದಕ್ಕೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ತಂದಿರ್ತಕ್ಕಂಥ ಯೋಜನೆಗಳೇನು, ನಾನು ಎಂಟೈರ್ ತಾಲೂಕಿನಲ್ಲಿ 110 KV ಸ್ಟೇಷನ್ ಮಾಡಿಸಿನಿ ಮತ್ತು 220 KV ಒಂದು ಸ್ಟೇಷನ್ ಮಾಡಿಸಿನಿ. ಯಾವನಾದರೂ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಒಂದು ಕಪ್ ಚಹಾ ಕುಡಿದಿದ್ದು ಅಥವಾ ಕಾಂಟ್ರಾಕ್ಟರ್ ನಾನು ಒಂದು ಸರಿ ಫೋನ್ ಮಾಡಿದ್ದು ಉದಾಹರಣೆ ತೋರಿಸಿದ್ರೆ ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ತದೆ. ಯಾಕೆಂದರೆ ಆ ಯೋಜನೆಗಳು ತರಬೇಕಾಗಿದ್ದರೆ ಇಂಪಾರ್ಟೆಂಟ್ ನಮ್ಮ ತಾಲೂಕಿನ ಜನರು ಭವಿಷ್ಯ ಅಡಗಿದೆ. ಮುಂದಿನ ದಿನಮಾನಗಳಲ್ಲಿ 2 ಡ್ಯಾಮ್ ಇದೆ. ಇಲ್ಲಿ ಸಾವಿರಾರು ಜನಕ್ಕೆ 16,000 ಜನರಿಗೆ ಉದ್ಯೋಗ ಸೃಷ್ಟಿಯಾಗಬೇಕಾಗಿದ್ರೆ ಕರೆಂಟು, ನೀರು, ರಸ್ತೆ ಭಾಳ ಇಂಪಾರ್ಟೆಂಟು ಅಂತೇಳಿ ಇದ್ರಲ್ಲಿ ಯಾವ ಕಾರಣಕ್ಕೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಮಾಡಿಸಿದ್ವಿ. ಹಿಂದೆ ಇದೇ ಮುದ್ದೇಬಾಳದಲ್ಲಿ ಯಾರಿವ ಕಾಂಗ್ರೆಸ್ನ ಕೆಲವು ಪುರಸಭಾ ಸದಸ್ಯರುಗಳು ಧರಣಿ ಕೂತ್ಕೋತಿದ್ರು. ಆ ಕ್ವಾಲಿಟಿ ಆಗ್ಬಿಟ್ಟಿದೆ, ಈ ಕ್ವಾಲಿಟಿ ಆಗ್ಬಿಟ್ಟಿದೆ. ಅಪ್ಪ, ಈಗ ನಾನು ಮಾಡಿದ ಕೆಲಸ ಇತ್ತಲ್ಲಪ್ಪ, ಈಗ ನೀವು ಮಾಡ್ತಾಯಿದ್ರಲ್ಲಪ್ಪ ಪುಣ್ಯಾತ್ಮರೇ, ಹೋಗಿ ನೋಡ್ರಿ ಒಂಚೂರು. ನಾನು ರಸ್ತೆ ಮಾಡಿಸಿದ್ದೀನಿ ಬಜಾರ್ನಲ್ಲಿ, ನೋಡಲಿ ಅದೊಂದು 25-30 ವರ್ಷ ಕಿತ್ತಲೆ ನೋಡೋಣ. ಅದು ಬಿಟ್ಬಿಡಿ ನೀವು. ನಮ್ಮ ಮನೆ ಮುಂದೆ ಇಲ್ಲೇ ನೋಡಿ, ಇಲ್ಲೇ ಇದೆ ಅಂಬೇಡ್ಕರ್ ಸರ್ಕಲಿಂದ ಈ ಒಂದು ಡವಳಿಗೆ ಹೋಗೋ ರಸ್ತೆ ಗ್ರಿಲ್ ಹಾಕ್ಸಿದ್ವಿ. ರಸ್ತೆಗಳಿಗೆ ನಾವು ಗ್ರಿಲ್ ಹಾಕಿದ್ವಿ. ಈಗಲೂ ನೋಡಿ ಚೆಕ್ ಮಾಡಿ, ಅದು ಗ್ರಿಲ್ ಒಂಚೂರು ಪೇಂಟ್ ಕೂಡ ಎಲ್ಲಿ ಹೋಗಿಲ್ಲ ಅದು. ಆಮೇಲೆ ಆ ಸ್ಟೀಲ್ ಕ್ವಾಲಿಟಿ ನೋಡಿ ಅದು ಯಾವ ರೀತಿ ಇದೆ ಅಂತೇಳಿ ಹಾಕಿದ್ದು. ಅದೇ ನಾನು MLA ಆಗಿ ಹಿಡಿದ ತಕ್ಷಣವೇ ಅಲ್ಲಿಮಟ್ಟ ರಸ್ತೆ ಆಗಿದೆಯಲ್ಲಪ್ಪ, ಅಲ್ಲಿಂದ ಗ್ರಿಲ್ ಹಾಕಿದಾರಲ್ಲ. ಬೇಕಾದ್ರೆ ಇದನ್ನು ಫೋಟೋ ತಗೊಳ್ಳಿ, ಮಾಧ್ಯಮದವರಿಗೆ ಲೈವ್ ಎಕ್ಸಾಂಪಲ್ಸ್ ಇದು ತಗೊಳ್ಳಿ. ಇದನ್ನು ತಗೊಳ್ಳಿ, ಅಲ್ಲಿ ಗ್ರಿಲ್ ತಗೊಳ್ಳಿ. ಕಿತ್ತೋಗ್ಬಿಟ್ಟಿದೆ ಆಲ್ರೆಡಿ, 3 ತವಲು ಕಿತ್ತೋಗ್ಬಿಟ್ಟಿದೆ. ಯಾಕೆ ಹೇಳಿ? ಅವ್ನು ಕೆಲಸ ನಿಲ್ಸಿದ್ರು ಕಾಂಟ್ರಾಕ್ಟರಿಂದ. ಕೆಲಸ ಮಾಡೋನಿಗೆ ನೀನೇನು ಮಾಡ್ತೀವಿ ಗೊತ್ತಿಲ್ಲ, ಇಷ್ಟು ಕೊಡಬೇಕು ಅಂತ. ಅವನೇನು ಮಾಡ್ತಾನೆ? ಅವ್ನು ಸ್ಪಷ್ಟವಾಗಿ ಹೇಳಿದ್ದಾನೆ, ಅಲ್ಲಿ ರಸ್ತೆ ಮಾಡಬೇಕು ಅಂದರೆ ಬಸರಕೋಟೆ ರಸ್ತೆನ ಅವರೇ ಹಿಡಿದಿದ್ದು. ಸರ್, ನಾವೆಲ್ಲ ವಿಶೇಷ ಅನುದಾನ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಕೆಲಸ ಮಾಡ್ತೇವೆ. ನೀವು ನೋಡಿಬೇಕಿದ್ರೆ ಹೋಗಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿದೊಂದು ಫೋಟೋ ತಗೊಳ್ಳಿ, ಇಲ್ಲಿದೊಂದು ಬೇಕಾದ್ರೆ ಮಾಧ್ಯಮದವ್ರು ಟೆಸ್ಟ್ ಮಾಡ್ಕೊಳ್ಳಿ, ಅಲ್ಲಿದೊಂದು ಗ್ರಿಲ್ ಹಾಕಿರೋ ಫೋಟೋ ತಗೊಂಡು ಟೆಸ್ಟ್ ಮಾಡ್ಕೊಳ್ಳಿ. ಇದು ವಾಸ್ತವ. ಇಲ್ಲ ಒಂದು ರಸ್ತೆ ಮಾಡಿದ್ದಾರೆ, ಅದು ನಮ್ಮ 18 ಮೀಟ್ರ್ ರಸ್ತೆ ಇದೆ. ಎಲ್ಲಿ ನಿಮ್ಮ ಇದು ಮುದ್ದೇಬಾಳದಲ್ಲಿ ಯಾವುದಮ್ಮದು ಹುಡುಕೋದಿಂದ ನಿಮ್ಮ ಕ್ಷೇತ್ರ ಬರುತ್ತಲ್ಲ, ಆ ಹುಡುಕೋದಿಂದ ಆಲಿಮಟ್ಟಿ ಬೈಪಾಸ್ಗೆ ನಾನು ನಿಮ್ಗೆ ದಾಖಲಾತಿ ಕೊಡ್ತೀನಿ.
ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿಲ್ಲ ಗೊತ್ತಿಲ್ಲ ನಾನು ನಿಮಗೆ, ದಾಖಲಾತಿ ಕೊಡ್ತೀನಿ. 18 ಮೀಟರ್ ರಸ್ತೆ. ಯಾಕೆ? ನನ್ನ ಮಾಧ್ಯಮದವ್ರನ್ನ ವಿನಂತಿ ಮಾಡ್ತೀನಿ, ದಯಮಾಡಿ ಪ್ರಶ್ನೆ ಮಾಡಿ. ಇಲ್ಲದೆ ಹೋದರೆ ಈ ನಗರನ ಹಾಳು ಮಾಡಿಬಿಡ್ತವ್ರೆ ಇವರು. ನಾನು ನಿಮಗೆ 2011ರಲ್ಲಿ ನಿಮ್ಗೆ ದಾಖಲಾತಿ ಕೊಡ್ತೀನಿ, ಒಂದು ನಿಮಿಷ. 2011ರಲ್ಲಿ ರಾಜ್ಯ ಸರ್ಕಾರ ಅದು 18 ಮೀಟರ್ ರಸ್ತೆ, ಅದನ್ನು ರಿಡಕ್ಷನ್ ಮಾಡಿಸಿದ್ರು. ಇವ್ರ ಸಂಬಂಧಿಕೊಬ್ಬ ಎರಡು ಸೈಡ್ ತಗೊಂಡು ಅಲ್ಲಿ ಕೊಡ್ತೀನಿ, ದಾಖಲಾತಿ ಕೇಳಿದ್ರೆ ಬೇಕಾದ್ರೆ ಕೇಳಿವ್ರಿ ಪ್ರಶ್ನೆ. ತಗೊಂಡು ಆ ರಸ್ತೆನ ಈಗ 12 ಮೀಟ್ರಿಗೆ ತಂದವರು. ಹಾಂ, ಅದೇ ಇದು ಇಲ್ಲಿ JC ಸ್ಕೂಲ್ ಮುಂದೆ ಒಂದು ಚರಂಡಿ ಮಾಡ್ಯಾರ ನೋಡಿ. ನೀವು ಬೇಕಾದ್ರೆ ಕಳಿಸ್ತೀನಿ ನೀವು. ಇವರು ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿ ನೋಡಿ. ಇನ್ನು ಕಣ್ಣು ಮುಚ್ಕೊಂಡು ಕೂತಿದ್ದೀರ. ನಾನು ಮುದ್ದೇಬಿಹಾಳ ಜನಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, 2,500 ಲೀಡ್ ಕೊಟ್ಟಾರಲ್ಲಪ್ಪ ಈ ಪುಣ್ಯಾತ್ಮಗೆ, ಯಾಕೆ ನಿದ್ದೆ ಮಾಡ್ತಾಯಿದ್ದೀರಾ? ಹಾಂ, ಚುನಾವಣೆಯಲ್ಲಿ 2,500 ಲೀಡ್ ಕೊಟ್ಟಿದ್ದಾರೆ ನನಗೆ ಈ ನಗರದ ಜನ. ಅಟ್ಲೀಸ್ಟ್ ಆ ಜನರು ಋಣ ತೀರಿಸ್ಬೇಕಲ್ವ? ಸ್ಲಮ್ ಬೋರ್ಡ್ ನಮ್ಮ ಸರ್ಕಾರ ಇದೆ, ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕೂತಿದ್ದೀನಿ, ನಿಲ್ಸ್ಕೊಂಡು ನಿಂತಿದ್ದಾರೆ. ಆ ಬಡವರಿಗೆ ಮನೆಗಳು ಕೊಡ್ಬೇಕು ತಾನೆ. 375 ಅಪ್ಲಿಕೇಶನ್ಸ್ ಅಪ್ರೂವ್ ಮಾಡಿ ಅದ್ರ ಸುಮಾರು 175 ಜನನೋ 80 ಜನನೋ ನಾನಿದ್ದಾಗ DD ಕಟ್ಟವ್ರೆ. ಆ DD ಕೊಡ್ದವ್ರಿಗೆ ಮನೆ ಕೊಡೋಣ, ಅವ್ನು ನಿಲ್ಸ್ಕೊಂಡು ನಿಂತಿದ್ದಾರೆ ಈಗ. ಯಾಕಂದ್ರೆ ನಮ್ಮ ಕಾಲದಲ್ಲಿ ಆಗಿದ್ದಲ್ವ, ಅವಾಗೆಲ್ಲ DD ಕಟ್ಬಿಟ್ಟವ್ರು ಜನ. ಈಗ ಅದರಲ್ಲಿ ಏನು ಮಾಡೋಕ್ಕೆ ಬರಲ್ಲ. ಅವ್ರು ಕಾಂಟ್ರಾಕ್ಟ್ರ್ ತೊಗೊಂಡು ಕಣ್ಣೀರು ಹಾಕ್ತವನು. ನನ್ನ ಇದ್ರಿಗೆ ಬಂದು ಹೇಳ್ತಾ ಇದ್ದ, ಸರ್ ಏನು ಮಾಡಲಿ ಸರ್, ಅವರು ನಾವೆಲ್ಲ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ನಮ್ಮ ಬಿಟ್ಟಷ್ಟು ನಮ್ಗೆ ರೇಟ್ ಜಾಸ್ತಿ ಆಗ್ತದೆ, ಆ 350 ಮನೆಗಳನ್ನ ಕಟ್ಟೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಏನು ಮಾಡ್ತಾಯಿದ್ದೀರಿ ನೀವು? ಇದು ನಮ್ಮ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಸ್ಥಿತಿನ ನೀವೇನಾದರೂ ಈ ಲೂಟಿಕೋರ ಸುರೇಶ್ ನಾಡಗೌಡನ ಮಾತು ಕೇಳಿ ಕಳಪೆ ಕಾಮಗಾರಿ ಮಾಡಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ರೆ ನೀವು ರಿಟೈರ್ಡ್ ಆಗಿ ಹೋದರೂ ಬಿಡೋಲ್ಲ ನಿಮ್ಮನ್ನು. AS ಪಾಟೀಲ್ ನಡವಳಿ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನು ರಿಕವರಿ ಮಾಡಿಸೋ ತನಕ ಬಿಡೋಲ್ಲ ನಾವು. ಯಾರು ನೀವು ಚೀಫ್ ಇಂಜಿನಿಯರ್ಗಳು ಕೂತ್ಕೊಂಡು ತಳಗಡೆ ಪಾಪ ಅಸಿಸ್ಟೆಂಟ್ ಇಂಜಿನಿಯರ್ಗಳು ಏನು ಮಾಡೋಕ್ಕಾಗಲ್ಲ. ಈ ಚೀಫ್ ಇಂಜಿನಿಯರ್ಗಳು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಕೂತಾರಲ್ಲ ಇವರು ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಕಳಪೆ ಕಾಮಗಾರಿ ಮಾಡ್ಸೋಕೆ ಹಚ್ಚಿ ಅವನ ಬಿಲ್ಲುಗಳು ಅಪ್ರೂವ್ ಮಾಡಿಸಿ ಪಾಸ್ ಮಾಡಿಸಿದ್ದಕ್ಕಾರೆ. ಆದರೆ ನಾನು ಈ ಸಾರಿ ಸುಮ್ಮನೆ ಇರೋದಿಲ್ಲ, ಕಂಪ್ಲೀಟಾಗಿ ನಾನು ಹೇಳ್ತೇನೆ. ಇನ್ನು ಮುಂದೆ ನಮ್ಮ ಸರ್ಕಾರ ಬಂದಾಗ ಎಲ್ಲ ಎನ್ಕ್ವೈರಿಗೆ ಹಚ್ಚಿ ಇವ್ರೆಲ್ಲರಿಗೂ ಕೂಡ ಶಿಕ್ಷೆ ಆಗೋದು ನೋಡ್ಕೊಂತೀವಿ. ನೋಡಿ, ಪ್ಲಾಸ್ಟಿಕ್ ಪೈಪ್ ನಾನು ಹೇಳ್ದಲ್ಲ, ಇವು ಆಗ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಹಾಕಿದ್ರು. ಇದು ಯಾವ ಸ್ಟ್ಯಾಂಡರ್ಡ್ ಫುಡ್ ಗ್ರೇಡ್ ಈ ಪೈಪಲ್ಲಿ ನಾಳೆ ನೀರು ಹೋಗ್ತದೆ. ಆಮೇಲೆ ಇದರಲ್ಲಿ ಏನಾಗ್ತದಂದರೆ ಇದಕ್ಕೇನಾದ್ರು ಚರಂಡಿ ನೀರು ಕುಡಿದ್ರೆ ಗೊತ್ತೇ ಆಗಲ್ಲ ನಾಳೆ. ಮನೆ ಕುಡಿಯೋ ನೀರು, ನೀವು ಕುಡಿಯೋ ನೀರದು ನಾಳೆ. ನಾನು ಈ ರೀತಿ ಆಗಬಾರ್ದು ಅಂತ ವಾಪಸ್ ಕಳಿಸಿದ್ದೆ, ನಾನು ರಿಜೆಕ್ಟ್ ಮಾಡಿದ್ದೆ. ಅವಾಗ ರೀಎಸ್ಟಿಮೇಟ್ ಮಾಡೋಕೆ ಹಚ್ಚಿದ್ದೆ. ಇಲ್ಲ ನನ್ನ ಕಾಲದಾಗ ಟೆಂಡರ್ ಜನರು ರೊಕ್ಕ ಕೊಟ್ಟು ನೀರು ತೊಗೋಬೇಕಾಗತ್ತೆ. ನಿಮ್ಮ ಮನೆಗೆ ನಾಳ ಕೊಟ್ಟ ತಕ್ಷಣ ನಾಳ ಪುಕ್ಷಟೆ ಬಂತು ಅಂತ ತಿಳ್ಕೊಬೇಡಿ. ಜನಕ್ಕೂ ಹೇಳ್ತೀನಿ ನಾನು, ನಿಮ್ಮ ಮನೆಗೆ ಮೀಟ್ರ್ ಕುಂದಿರ್ಸ್ತಾರೋ
ಚರಂಡಿ ಮಿಶ್ರಿತ ನೀರು ಕುಡಿಯೋದಕ್ಕೆ ನೀವು ಬಿಲ್ ಕೊಡ್ತೀರಿ ಅಂದ್ರೆ ನಿಮ್ಮ ಹಣೆ ಬರ. ಮುದ್ದೇಬೇಳ ಜನ ಈಗಾಗಲೂ ನಿದ್ದೆ ಮಾಡೋದು ಬಿಟ್ಟು ಹೊರಗೆ ಬರ್ರಿ. ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಮುದ್ದೇಬೇಳದ ಜನ ಏನಿದ್ದೀರಿ ದಯಮಾಡಿ ನಿದ್ದೆ ಮಾಡೋದು ಬಿಟ್ಟು ಹೊರಗೆ ಬರ್ರಿ. ಕಳಪೆ ಕಾಮಗಾರಿ ಮಾಡಿ ಲೂಟಿ ಹೊಡ್ಕೊಂಡು ಹೊರಟಾರು. ಬಹುಶಃ ಇದು ಸ್ಪಷ್ಟತೆ ಸಾಕು. 18 ಮೀಟರ್ ರಸ್ತೆ ಅದು. ಇವನು ಸಂಬಂಧಿಕರೊಬ್ಬನು 2 ಸೈಟು ಲೂಟಿ ಹೊಡ್ಕೊಂಡು ಅವ್ರ ಮನೆ ಮುಂದೆನೇ ಹೋಗುತ್ತಾ? ಅವ್ರ ಮನೆ ಮುಂದೆನೇ ಹೋಗುತ್ತೆ. ಅವ್ನ ಮನೆ ಮುಂದೆ CC ರಸ್ತೆ ನಾನೇ ಮಾಡೀನಿ, ಪ್ರಶ್ನೆ ಬೇರೆ. ಇದು 18 ಮೀಟ್ರು ಎಲ್ಲೈತೆ? ಇನ್ನೊಂದು ಕಾಪಿ ಇರ್ಬೇಕು ಇನ್ನೊಂದು ತೆಗಿಬೋದು. ಇಲ್ಲಿ ನೋಡ್ರಿ, ನಾನು ರೆಡ್ ಲೈನ್ ತೋರಿಸಿದಲ್ಲ, ಇದು ಎಷ್ಟಿದೆ ನೋಡಿ, ಇದು 18 ಮೀಟ್ರು. ನಿಮ್ಗೆಲ್ರಿಗೂ ಆಗ್ತೇವೆ. 18 ಮೀಟರ್ ರಸ್ತೆ. ಈಗ ಎಷ್ಟು ಉಳಿದು ಹೋಗಿ ನೋಡಿ ಬನ್ನಿ. ಅಲ್ಲಿ ಇವನು ಚೀಫ್ ಆಫೀಸರ್ ಕತೆ ಕಾಯ್ತವನ. ಹಾಂ, ಇದು 18 ಮೀಟರ್ ರಸ್ತೆ ಇರೋದು. ನಾವು 18 ಮೀಟರ್ ರಸ್ತೆ ಮಾಡಿಸಿದ್ದೆ, ನಾನು 18 ಮೀಟರ್ ರಸ್ತೆ ಮಾಡಿಸಿದ್ದೆ. ಫ್ಯೂಚರಲ್ಲಿ ಏನಾಗುತ್ತೆ, ಪ್ರತಿ ಮನೆ ಮುಂದೆ ಕಾರ್ ಬರ್ತಾವಪ್ಪ. ಈ ಮೋಟ್ರ್ ಬೈಕ್ ಇದಾವೆ, ಕಾರ್ ಬರ್ತಾವಿಲ್ಲ. ಮತ್ತು ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಲ್ಲಿ ಬೈಪಾಸ್ ಹೆಂಗೆ ಬರ್ತಾನೆ ಅವನು? ಇವ್ ನೋಡ್ರಿ, ಪ್ರಾಧಿಕಾರದವ್ರು ಕೆಲಸ ಮಾಡತ್ತಾರ. ಹೆಂಗೆ ಹೊಲಸು ಕೆಲಸ ಮಾಡತ್ತಾರಂದ್ರೆ ಇಲ್ಲಿ ಪೈಪ್ ಹಾಕತ್ತಾರ. 24x7 ಅಂತ ಪೈಪ್ ಹಾಕತ್ತಾರ. ಇದು UGDದು ಪೈಪ್ ಹೊಡೆದಾರ ಇಲ್ಲಿ. ಅದರಿಂದ ಸಣ್ಣದು ಯಾವುದೋ ಒಂದು ಪೈಪ್ ಸಿಗಿಸ್ಯಾರ. ಇಲ್ಲಿ ಯಾವುದೋ ಸಾದಾ ಪೈಪ್ ತಂದು ಸಿಗಿಸಿ ಮತ್ತು ಹಂಗೆ ಕಂಟಿನ್ಯೂ ಕೆಲಸ ಮಾಡತ್ತಾರ. ಇಲ್ಲೆಲ್ಲ ಪೈಪ್ ಹೊಡೆದಾವ. ಇದು ರಿಪೇರಿ ಮಾಡತ್ತಿಲ್ಲ. ಸುಮ್ಮ ಹಂಗೆ ಮಣ್ಣು ಹಾಕೋದು, ತುಂಬುದು, ಹೋಗೋದು. ತಮ್ಮ ಪೈಪ್ ಹಾಕೊಳ್ಳೋದು, ಮಣ್ಣು ಹಾಕೋದು, ತುಂಬುದು, ಹೋಗೋದು. ಆಮೇಲೆ ಇಲ್ಲಿ ಗಟ್ಟರ್ ಹೊಡೆದಾರ. ಇಲ್ಲಿ ಗಟ್ಟರ್ ಹೊಡೆದಾರ. ಇಲ್ಲಿ ನೋಡ್ರಿ, ಇದು ಗಟ್ಟರ್. ಇಲ್ಲೂ ಗಟ್ಟರ್ ಹೊಡೆದಾರ ನೋಡ್ರಿ. ಈಗ ಇದು ಸಿಡಿ. ಇಲ್ಲಿ ಗಟ್ಟರ್ ಹೊಡೆದಾರ. ಹಂಗೆ ಮುಗಿಸಿ ಹೊಂಟ್ರ ನೋಡ್ರಿ. ಇಲ್ಲಿ ಒಳಗೆ ತೆಗ್ಗೈತಿ. ಹಂಗೆ ಮುಗಿಸಿಗ ಮಣ್ಣು ಮುಚ್ಚಾರ, ಪೈಪ್ ಹಾಕೊಂಡಾರ. ತಮ್ಮ ಪೈಪ್ ಹಾಕೊಂಡ್ರ ಹೊಂಟ್ಬಿಟ್ರ. ಇಷ್ಟೆಲ್ಲ ಇಲ್ಲಿ ಪಕ್ಕದೊಳಗಿರುವಂಥ ಮನೆಗಳು, ಇಲ್ಲೇನು ಮನೆಗಳು ಅದಾವಲ್ರಿ ಎದುರಿಗೆ, ಇವ್ರಿಗೆಲ್ಲ UGDದು ಸ್ಮೆಲ್ ಬರತೈತಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಇವ್ರಿಗೆ. ಆಮೇಲೆ ಈ ಕೆಲಸ ಮಾಡ್ಬೇಕಾದ್ರೆ ಓಣಿ ಮೆಂಬರ್ಗೆ ಒಂದು ಮಾತು ಹೇಳಬೇಕು, ವಾರ್ಡ್ ಮೆಂಬರ್ಗೆ ಹೇಳಬೇಕು. ಒಂದು ಮಾತು ಹೇಳಿಲ್ಲ. ಯಾರ ಆರ್ಡರ್ ಮೇಲೆ ಇವ್ರು ಕೆಲಸ ಮಾಡತ್ತಾರ? ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಇವ್ರಿಗೆ. ಹಾಂ, ಹಿಂಗೆ ಮಾಡಿದ್ರಿ ಇವರು? ಯಾರು ಇಂಟಿಮೇಷನ್ ಕೊಡೋಕೆ ಒಂದು ಪೈಪ್ ಹಡಾತಿರತ್ತೆ, ಒಂದು ಇಂಟಿಮೇಷನ್ ಕೊಟ್ಟಿಲ್ಲ ನಮಗೆ. ಇವರೆಲ್ಲ ಕಾಲೋನಿ ಜನ. ಇವ್ರಿಗೆ ಎಷ್ಟು ತೊಂದರೆ ಆಗೈತೆ ಅಂತಂದ್ರೆ ಮನೆಗೆ ಕೊಡೋಕ್ಕಾಗತ್ತಿಲ್ಲ ಅವ್ರಿಗೆ. ಇವರೆಲ್ಲ ಏನು ಮಾಡಬೇಕು? ಇವ್ರು ನೋಡ್ರಿ, ನಿಮ್ಮ ಹೆಸರೇನ್ರಿ? ಹಾಂ, ಇವನು ಶ್ರೀನಿವಾಸ. ಒಂದು ದಿವಸ ಅಲ್ಲಿ ಬರ್ತಾನೆ ಹೋಗ್ತಾನೆ. ಇದು ಏನಾಗೈತಿ ಏನಿಲ್ಲ ಅನ್ನೋದು ಒಂದು ಸ್ವಲ್ಪ ವಿಚಾರ ಮಾಡೋಂಗಿಲ್ಲ. ಆಮೇಲೆ ಆ ಪೈಪ್ಗಳಿಗೆ ಸರಿಯಾಗಿ ಪ್ಯಾಕಪ್ ಮಾಡಿ ಹಾಕ್ಬೇಕು ಅನ್ನೋದಿಲ್ಲ. ಇನ್ನೊಬ್ರು ಯಾರೋ ಸುನೀಲ್ ಅಂತ, ಅವನು ಈ ಫೀಲ್ಡಿಗೆ ಬಂದೇ ಇಲ್ಲ. ಇಲ್ಲಿ ಗೊತ್ತೇ ಇಲ್ಲ ಅವನಿಗೆ. ಇಲ್ಲಿ ಈ ಜಾಗ ಇಲ್ಲಿ ಏನು ಮಾಡತ್ತಾರ ಅವರು, ಯಾವ ಪೈಪ್ ಹಾಕತ್ತಾರೆ, ಯಾವ್ದು ಹಾಕಾಕತ್ತಾರೆ, ಯಾವುದಾದ್ರ ಮೇಲೆ ಪ್ಯಾಕಿಂಗ್ ಮಾಡಬೇಕು, ಒಂದು ಸ್ವಲ್ಪ ವಿಚಾರ ಇಲ್ಲ. ಇಲ್ಲಿ ಖುಲ್ಲಾ ಜಾಗ ಐತಿ, ಇಲ್ಲಿ ಮಾಡ್ಬೋದಿತ್ತು ಇವರು. ಇದು ಮಗ್ಳ ಗಾರ್ಡನ್ ಐತಿ, ಯಾರಿಗೂ ತೊಂದರೆ ಆಗಂಗಿಲ್ಲ. ಈ ಕಡೆ ಮಾಡ್ಬೋದಿತ್ತಲ್ಲ, ಈ ಕಡೆನೇ ಯಾಕೆ ಮಾಡ್ತಾರೆ? ಸುಮ್ಮನೆ ಪಬ್ಲಿಕ್ ತೊಂದರೆ ಮಾಡೋಕ್ಕ ಸರ. ನೋಡ್ರಿ ಇಲ್ಲೆಲ್ಲ ಹೆಂಗೆ ಮಾಡ್ರ. ಈಗ ನಾನು ಕೆಲಸ ಬಂದ್ ಮಾಡತ್ತೀನಿ. ಇದನ್ನು 1 ಇಂಚು ಹಟ್ಬಾರ್ದು ಅಂತ ಹೇಳಿನ ಅವ್ರಿಗೆ.